ಇವತ್ತಿನ ದಿವಸ ನಾವು ಮಾಂಡುಕ್ಯ ಉಪನಿಷತ್ತಿನ ಕೊನೆಯ ಪ್ರಕರಣ ಅಲಾತ ಶಾಂತಿ ಪ್ರಕರಣ ಅಂತ ಸಾರಾಂಶವನ್ನು ನೋಡ್ತಾ ಇದ್ದೀವಿ. ಏನ್ ನೋಡಕತ್ತಿದ್ವಿ ಅಂದ್ರ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನ ಯಾವ ರೀತಿ ಉಪಯೋಗ ಮಾಡ್ಕೊಂಡಾರ ನಮ್ಮ ಋಷಿ ಮುನಿಗಳು. ಆತ್ಮತತ್ವವನ್ನ ತಿಳಿಲಾರದವ್ರಿಗೆ ತಿಳಿಸ್ಲಿಕ್ಕೆ ಹೆಂಗ್ ಒಂದು ಉಪಾಯವನ್ನ ಕಂಡುಹಿಡಿದಾರೆ. ಶ್ರುತಿಗಳಲ್ಲಿ ಸೃಷ್ಟಿನೂ ಐತಿ, ಸೃಷ್ಟಿ ಇಲ್ಲಂತೂ ಹೇಳುವಂತವು ಮಂತ್ರಗಳದಾವು. ಯಾಕೆ ಹಂಗ ಹೇಳಿದ್ದಾರೆ, ಈ ಶ್ರುತಿ ಈ ಮಾತೆಯೊಳಗೆ ಯಾಕೆ ಹಂಗ ಅದು ಶಬ್ದಗಳನ್ನ ಬಳಸಿದ್ಲು ಅನ್ನೋದನ್ನ ತಾತ್ಪರ್ಯಗ್ರಹಣ ಮಾಡ್ರಿ ಅನ್ನೋ ಉದ್ದೇಶಕ್ಕೆ ಹೇಳಾಗತ್ತಾರ ಏನ್ರಿ. ವೈರಿಯ ಮಗನ ಕೂಡ ಗೆಳತನ ಮಾಡಿದ ಮಗನಿಗೆ ವಿಷ ತಿನ್ನು ಅಂತಂದ್ರ ಮಗಗೆ ವಿಷ ತಿನ್ನಿಸೋದು ಉದ್ದೇಶ ಐತೋ, ಏನು ಗೆಳತನ ಬಿಡಿಸೋದು ಉದ್ದೇಶ ಐತೋ, ಏನು ಎಚ್ಚರಿಕೆಯಿಂದ ಇರೋನು ಹೇಳೋದು ಉದ್ದೇಶ ಐತೋ ನೋಡ್ರಿ. ಮಾತಿನ ಅರ್ಥ ಏನದ ಅಂತ ತಿಳ್ಕೊಬೇಕಾಗ್ತದ. ತಾತ್ಪರ್ಯ ನಿರ್ಣಯ ಮಾಡ್ಬೇಕಂದ್ರೆ ಶ್ರವಣ ಹೆಂಗಿರ್ಬೇಕು ಅಂದ್ರೆ ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಇರ್ಬೇಕು. ಕ್ರಮವತ್ತ ಶಾಸ್ತ್ರ ಶ್ರವಣ ಮಾಡ್ಬೇಕು ಏನ್ರಿ. ಜ್ಞಾನ ಆಗುವವರೆಗೂ ಶ್ರವಣ ಬಿಡಬಾರದು. ಸಂಶಯ ಇತ್ತಂದ್ರೆ ಮನನ ಮಾಡಬೇಕು. ವಿಪರೀತ ಭಾವನೆ ಇದ್ರೆ ನಿಧ್ಯಾಸನ ಮಾಡ್ಬೇಕು. ಅದನ್ನ ಹೇಳ್ತಾರೆ ತಿರ್ಗಾ ಮುರುಗಿ ಅದನ್ನೇ ಯಾಕೆ ಹೇಳ್ತಾರ, ಅದನ್ನೇ ನಾವು ಸರಿಯಾಗಿ ಮಾಡೋದಿಲ್ಲ, ಅಲ್ಲೇ ನಾವು ತಪ್ಪೇವಿ ಅಂತ ಅದನ್ನ ಹೇಳಾಗತ್ತ. ಸೃಷ್ಟಿ ಇಲ್ಲ ಅಂತ ಹೇಳ್ತೀರಿ, ಮತ್ತು ಸೃಷ್ಟಿಯ ವಾಕ್ಯಗಳನ್ನ ಯಾಕೆ ಹೇಳ್ತಿ ಭೇದ ಅನ್ನುವಂಥದ್ದನ್ನ ಪ್ರಶ್ನೆ ಎಬಿಸಿ ಈಗ ಗೌಡಪಾದಾಚಾರ್ಯ ಹೇಳ್ಕೊಂತ ಬಂದ್ರು. ದ ವರ್ಲ್ಡ್ ಡಸಂಟ್ ಎಕ್ಸಿಸ್ಟ್, ಇಟ್ ಓನ್ಲಿ ಅಪಿಯರ್ಸ್. ಕೊನೆದು ಏನ್ ಹೇಳಕತ್ತಾರ ಅಂದ್ರೆ ಜಗತ್ತು ಹುಟ್ಟಿಲ್ಲ. ಅದ್ರ ಪೂರ್ವದಲ್ಲಿ ಕೈವಲ್ಯ ಉಪನಿಷತ್ತಿನ 2 ಮಂತ್ರ ಕೊಟ್ಟಾರಲ್ರಿ ಇಲ್ಲಿ, ಕೈವಲ್ಯ ಮತ್ತು ಬರದಾರಿಕನ್ನ. ಕೈವಲ್ಯ ಒಂದ್ 2 ಅದಾವ್ರಿ ಇಲ್ಲಿ. ಹೇಳೇನ್ರಿ ಅವನ್ನ 2 ಮೇಲಿನ ಹೇಳ್ರಿ, ಮ್ಯಾಗಿನ ಹೇಳ್ರಿ. ಬರದಾರಿಕರ ಇದೆ ಅದ. ಇಲ್ಲಿ ಕೈವಲ್ಯದ ಹೇಳ್ತೇನ್ರಿ. ಹೇಳ್ರಿ. ವೇದೈರನೇಕೈರ್ಯಹಮೇವ ವೇದ್ಯೋ ವೇದಾಂತ ಕೃತ್ ವಿದೇವಚಾಹಂ ನ ಪುಣ್ಯ ಪಾಪೇ ಮಮ ನಾಸ್ತಿ ನಾಶೋ ನ ಜನ್ಮ ದೇಹೇಂದ್ರಿಯ ಬುದ್ಧಿರಸ್ತಿ. ಇದರ ಅರ್ಥ ಹೇಳ್ತೇನೆ ನೋಡ್ರಿ. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯಲ್ಪಡ್ತಕ್ಕವನು, ವೇದಾಂತದ ಕರ್ತೃ, ವೇದಗಳನ್ನು ಬಲ್ಲವನು ನಾನೇ. ಸರ ನೋಡ್ರಿ, ಇದು ಯಾವ ಇದು ಕೈವಲ್ಯ ಪದ್ಧತಿ, ಇದು ಮಂತ್ರ. ಇದು 2-1-11 ಅದು 2-1-11 ಓದ್ರಿ. ಅದು ಬೇರೆ ಅದ ಅರ್ಥ. ಇದ್ದು ಇಲ್ಲ 2-1-11 ಓದ್ರಿ. 2-11 ಅಂದ್ರಿ ಕೈವಲ್ಯ ಓದಾಗತ್ತಿರಲ್ಲ. ಇಲ್ಲ ಕೈವಲ್ಯದಾಗ 22 ಅಂತ ಐತಿ ಇಲ್ಲಿ. ಪೇಜ್ ನಂಬರ್ 327 ಕೈಯಾಗ ನಿಮ್ ಕೈಯಾಗ. ಇಂಗ್ಲಿಷ್ ಆಗಿಲ್ರಿ, ಇದು ಕನ್ನಡದಾಗಿಂದ ಒಂದು ಚಿನ್ಮಯಾನಂದ್ರದ್ದು. ಅಲ್ಲ ಇರ್ಲಿ, ನಾನು ಅದಕ್ಕೆ ಹೇಳಾಗತ್ತಿಲ್ಲ. ನಿಮ್ ಕೈಯಾಗ ಪುಸ್ತಕ ಈಗ ಇಂಗ್ಲಿಷ್ ಸಾರಾಂಶ ಓದಾಗತ್ತೇನಲ್ಲ. 27 ಕೈವಲ್ಯ ಉಪನಿಷತ್ ಅಂತ ಐತಿ ನೋಡ್ರಿ. ಕೈವಲ್ಯ ಉಪನಿಷತ್ ಎಷ್ಟನೇ ಮಂತ್ರ? 22ನೇ ಮಂತ್ರ ಓದ್ರಂಗ. ಅದನ್ನ ಓದಾಕತ್ತೇನ್ರಿ ಈಗ. ಸರಿ 22ನೇ ಮಂತ್ರ ಓದಾಕತ್ತೀನಿ. ಸರಿ. ಎಲ್ಲ ವೇದಗಳಿಂದಲೂ ನಾನು ತಿಳಿಯಲ್ಪಡ್ತಕ್ಕವನು, ವೇದಾಂತದ ಕರ್ತೃ, ವೇದಗಳನ್ನು ಬಲ್ಲವನು ನಾನೇ. ನನ್ನಲ್ಲಿ ಪುಣ್ಯ ಪಾಪಗಳಿಗೆ ಅಡೆಯಲ್ಲ, ನನಗೆ ನಾಶವೂ ಇಲ್ಲ. ಜನ್ಮ, ಇಂದ್ರಿಯ, ದೇಹ, ಬುದ್ಧಿಗಳಂತೂ ನನಗೆ ಇಲ್ಲ. ಇದು ವೇದಾಂತ ಕೃತ್ ವೇದ ವಿಧೇವ. ಅದನ್ನ ಟೀಕಾ ಒಂದ್ ಸ್ವಲ್ಪ ಓದ್ತೇನೆ ನೋಡ್ರಿ, ಚಂದ ಐತಿ. ಓದ್ರಿ. ಓದ್ರಿ. ನಿಮ್ಗೇನ್ ಡೌಟ್ ಯಾಕೆ ಮಾಡ್ಕೊತೀರಿ? ಆರಾಮ್ ಓದ್ರಿ, ಸಾವಕಾಶ ಓದ್ರಿ. ಈ ಮಂತ್ರದ ಮೊದಲನೇ ಸಾಲು ಭಗವದ್ಗೀತೆಯಲ್ಲೂ ಕೂಡ ಬರುತ್ತದೆ. ಅದರಲ್ಲಿ ಅಧ್ಯಾಯ 15 ಶ್ಲೋಕ 15 ಉತ್ತರಾರ್ಧ ಅದ್ರಾಗೂ ಬರ್ತೈತಿ. ಇದು ಕೈವಲ್ಯ ಉಪನಿಷತ್ ಮಂತ್ರ. ಈ ಮಂತ್ರದ ಮೊದಲನೇ ಸಾಲು ಭಗವದ್ಗೀತೆಯಲ್ಲಿ ಬಂದಿದೆ. ಆದ್ರಿಂದ ಭಗವದ್ಗೀತೆಯು ಈ ಉಪನಿಷಕ್ಕಿಂತ ಮೊದಲು ಬರೆಯಲ್ಪಟ್ಟಿತು, ಅಥವಾ ಈ ಉಪನಿಷತ್ತೇ ಭಗವದ್ಗೀತೆ ಪುರಾತನವಾದದ್ದು ಎಂಬುದು ವಿವಾದವಿದೆ. ಇರ್ಲಿ, ಅದು ಅನಗತ್ಯ. ಈ ಉಪನಿಷತ್ತು ಅಪೌರುಷೇಯ ಭಗವಂತನ ವಾಣಿ ನಂಬಿರುವ ನಮಗೆ ಉಪನಿಷತ್ತಿನಲ್ಲಿ ಹೇಳಿರುವುದು, ಭಗವದ್ಗೀತೆಯಲ್ಲಿ ಬಂದಿರುವುದು ಎಲ್ಲ ಒಂದೇ ಎಂಬುದೇ ಸಮಾಧಾನ. ಅನಂತ ವೇದಗಳು ಯಾರು ಬರ್ದಾರ ಕಾಮೆಂಟ್ರಿ? ಚಿನ್ಮಯಾನಂದರು. ಬರೋಬರ್ ನೋಡ್ರಿ. ನೋಡೇನ್ರಿ, ಚಿನ್ಮಯಾನಂದ್ರದ ಇದು. ಸ್ವಾಮಿ ಚಿನ್ಮಯಾನಂದ ಕೈವಲ್ಯ ಉಪನಿಷತ್ತು. ಹಿಂಗ್ಯಾಕ್ ಬರೀತಾರ್ರಿ ಅವ್ರು? ಹಂಗ್ ಬರ್ಯಾಕ್ ಬರಂಗಿಲ್ಲ. ಉಪನಿಷತ್ತು ಏನಾಯ್ತಲ್ಲ ಅದು ಮೂಲ ಯಾವಾಗ್ಲೂ.
ನಮ್ಮ ಪರಂಪರೆ ಒಳಗೆ ಏನದ ಅಂದ್ರ ಭಗವದ್ಗೀತೆ ಏನೈತಿ ಉಪನಿಷತ್ತಿನಾಗಿಂದ ತಗೊಂಡು ಭಗವದ್ಗೀತೆ ಒಳಗ ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಇಲ್ಲ ಯಾವ್ದು ಅವರು ಮೊದಲು? ಇದು ವಿವಾದದ ಅದನ್ನ ನಮ್ಗೆ ಬೇಕಾಗಿಲ್ಲ ಅನಗತ್ಯದ. ಇಲ್ಲ ವಾದ ವಿವಾದ ಏನು ಇಲ್ಲ ಉಪನಿಷತ್ತ ಮೊದಲ. ಉಪನಿಷತ್ ಅಂದಾರ ಅವ್ರ ಅಪೌರುಷೇಯ ತೆಳಗ್ ಹೊರಗ್ ಅಂದಾರ ನಂತರ ಉಪನಿಷತ್ತು ಅಪೌರುಷೇಯ ಭಗವದ್ಗೀತೆಯ ಭಗವಂತನ ವಾಣಿ ನಂಬಿರುವ ನಮಗೆ ಅದೇ ಭಗವಂತನ ಅದನ್ನ ವಾಣಿ. ಹೇಳ್ಯಾರ. ವಾದ ಅದಾವ ಆದ್ರ ನಾವು ಭಗವಂತನ ವಾಣಿ ಅಂತ ನಂಬಿದವ್ರಿಗೆ ನಮ್ಗೇನ್ ಅದೇನ ವಾದಕ್ಕ ಇದಿಲ್ಲ. ಅವ್ರು ವಾದ ಮಾಡ್ಲಿ ನಮಗೆ ಸಂಬಂಧ ಇಲ್ಲ ಅಂತ. ವೇದೈರನೇಕೈರಹಮೇವ ವೇದ್ಯೋ, ಅನಂತ ವೇದಗಳಲ್ಲಿಯೂ ತಿಳಿಯತಕ್ಕವನು ನಾನೇ ಎಂದು ಮಂತ್ರವು ಹೇಳುತ್ತದೆ. ವೇದಗಳ ಸಂಹಿತಾ ಭಾಗವಾಗಲಿ ಬ್ರಾಹ್ಮಣ ಭಾಗವಾಗಲಿ ಅಥವಾ ವೇದ ಭಾಗವಾದ ಉಪನಿಷತ್ತುಗಳೇ ಆಗಲಿ ಹೇಳುವುದು ವಿಶ್ವವನ್ನೆಲ್ಲ ನಿಯಮನ ಮಾಡುತ್ತಿರುವ ಅದ್ವಿತೀಯವಾದ ಪರಮಾರ್ಥ ಸತ್ಯದ ವಿಷಯ. ಸಂಹಿತಾ ಭಾಗದಲ್ಲಿ ವಿವರಿಸುವುದು ಭೌತಿಕ ರೂಪದಲ್ಲಿ ವ್ಯಕ್ತವಾಗುವ ಸರ್ವ ಸುಂದರನು ಅನಂತನು ಅವ್ಯಯವಾದ ಸರ್ವಶಕ್ತಿಯ ಸ್ವರೂಪ. ವಿಶ್ವವೆಲ್ಲವನ್ನ ಒಂದು ಅಂಶ ಮಾತ್ರ ಎನ್ನುವ ಭಾವನೆ ಎಲ್ಲಿ ಸಂಹಿತಾ ಭಾಗ. ಇನ್ನು ಬ್ರಾಹ್ಮಣ ಭಾಗದಲ್ಲಿ ಅದೇ ಪರಮಾತ್ಮನ ಸಾನ್ನಿಧ್ಯ ಪಡೆಯುವುದಕ್ಕೆ ಸಾಧನವಾಗಿ ಅನೇಕ ಯಜ್ಞಾಗಾದಿ ಕರ್ಮಗಳನ್ನು ತಿಳಿಸಿದೆ. ಉಪನಿಷತ್ತಿನ ಭಾಗದಲ್ಲಿ ವಿಶ್ವವೆಲ್ಲವೂ ಯಾವುದರಿಂದ ನಿಯಮನವಾಗುತ್ತಿದೆಯೋ ಆ ಪರಮ ತತ್ವ ಅದನ್ನು ಸಾಕ್ಷಾತ್ಕರಿಸಲು ಸಾಧನವಾದ ಅನೇಕ ಜ್ಞಾನದ ಕ್ರಮಗಳನ್ನು ಉಪಾಸನಾ ಮಾರ್ಗಗಳನ್ನು ತಿಳಿಸುತ್ತದೆ. ಆದ್ರಿಂದ ಒಟ್ಟಿನಲ್ಲಿ ಇದೆಲ್ಲವೂ ಅಂತರ್ಯಾಮಿಯಾಗಿರುವ ಪರಮಾರ್ಥ ಚೈತನ್ಯದ ವಿಷಯವೇ ಆಗಿದೆ. ಅದೇ ಎಲ್ಲ ವೇದಗಳ ವಿಷಯ ವಸ್ತು. ಇನ್ನು ವೇದಾಂತ ಕೃತ್ ವೇದ ವಿತ್ ಏವ, ವೇದಗಳು ಬ್ರಹ್ಮನಿಂದಲೇ ಬಂದವು. ಆದ್ರಿಂದ ಅಪೌರುಷ ಎಂಬುದೇ ನಮ್ಮ ನಂಬಿಕೆ. ಯಾವ ಅರಿವು ಉಂಟಾಗಬೇಕಾದ್ರೂ ಅದು ಚೈತನ್ಯದಿಂದ ಬೆಳಗಲ್ಪಡಬೇಕು. ಚೈತನ್ಯದ ಸಹಾಯವಿಲ್ಲದೆ ಯಾವ ಅರಿವು ಉಂಟಾಗಲಾರದು. ಈ ಚೈತನ್ಯವೇ ನನ್ನ ಸ್ವರೂಪವಾದ್ದರಿಂದ ಇದರ ಸನ್ನಿಧಾನದಿಂದಲೇ ನನಗೆ ಸಕಲ ಜ್ಞಾನ ಬೋಧಿಯಾಗಿರುವುದು. ಈ ಚೈತನ್ಯದಿಂದಲೇ ವೇದಗಳು ಬಂದಿರುವುದು. ವೇದಗಳನ್ನು ಪ್ರಕಟಿಪಡಿಸಿದವನು ಯಾರು? ನಾನೇ. ವೇದಗಳನ್ನು ತಿಳಿದವನು ಯಾರು? ವೇದಗಳನ್ನು ತಿಳಿದವನೇ ಸೃಜಿಸಬಲ್ಲ ಅಲ್ವೇ? ಆದ್ರಿಂದ ನಾನೇ ವೇದಾಂತ ಕೃತ್. ಆತ್ಮ ಜ್ಞಾನದಿಂದ ವಿದ್ಯೆಯ ನಾಶವಾದಾಗ ಸಾಕ್ಷಾತ್ಕಾರವು ಪೂರ್ಣವಾದಂತೆ. ಆ ಸ್ಥಿತಿಯಲ್ಲಿ ಸ್ವಪ್ರಕಾಶವಾದ ಆತ್ಮ ಚೈತನ್ಯವು ತನ್ನ ಅರಿವಿನಿಂದಲೇ ತುಂಬಿರುತ್ತದೆ. ಈ ಭಾವಾರ್ಥವೇ ಅಹಂ ವೇದವಿತ್ ಏವ ಅನ್ನುವುದು ಸೂಚನೆ. ವೇದಗಳನ್ನು ತಿಳಿದವನು ಅಂದರೆ ವೇದಗಳನ್ನು ಕಂಠಪಾಠ ಮಾಡಿದವನು ಎಂದರ್ಥವಲ್ಲ. ವೇದದ ಶಬ್ದಗಳ ರಹಸ್ಯಾರ್ಥಗಳನ್ನು ಅನುಭವದಿಂದ ತಿಳಿದು ಅದರ ಮೂಲಕ ಪರಮಾರ್ಥದ ಜ್ಞಾನದ ಸಾರವನ್ನು ಗ್ರಹಿಸಿದವನು ಇದು ವೇದವಿತ್. ವೇದದ ಸಂಪೂರ್ಣ ಜ್ಞಾನ ಪಡೆದವನು ಉಪಾಸನೆಯ ಮೂಲಕ ಆತ್ಮಜ್ಞಾನ ಪಡೆದವನು ಆಗಿರುತ್ತಾನೆ. ವೇದಗಳನ್ನು ಸೃಜಿಸಿದವನು ವೇದಗಳನ್ನು ತಿಳಿದವನೇ ತಾನೇ. ಆದ್ರಿಂದ ನಾನೇ ವೇದಗಳನ್ನು ತಿಳಿದವನು ಎಂದರ್ಥ. ಈ ಮಂತ್ರದ ಮೊದಲನೇ ಸಾಲು ಭಗವದ್ಗೀತೆಯಲ್ಲಿ ಪರಮಾತ್ಮನ ಅವತಾರವೆಂದು ಪುರಾಣ ಪ್ರಸಿದ್ಧವಾದ ಕೃಷ್ಣನ ಬಾಯಿಂದ ಬರ್ತಕ್ಕಂಥ ಮಾತುಗಳಾಗಿವೆ. ಈ ಉಪನಿಷತ್ತಲ್ಲಿ ಆದರೂ ಕೂಡ ಅವಿದ್ಯೆಯಿಂದ ಕೂಡಿದ ಸಾಮಾನ್ಯ ಮನುಷ್ಯನೊಬ್ಬ ಸ್ವಾಧ್ಯಾಯ, ಮನನ, ತಪಸ್ಸು, ಧ್ಯಾನ, ಉಪಾಸನೆಗಳಿಂದ ಆತ್ಮೋದ್ಧಾರ ಮಾಡಿಕೊಂಡು ಋಷಿಯಾಗಿ ಪರಮಾತ್ಮ ಸಾಕ್ಷಾತ್ಕಾರ ಪಡೆದು ಉಪನಿಷತ್ ದ್ರಾಷ್ಟಾರನಾಗಿ ಹೇಳಿದ ಮಾತುಗಳು ಇವೆರಡೂ ಒಂದೇ ಆಗಿರುವುದು. ಇಲ್ಲಿ ಗುರು ಶಿಷ್ಯನಿಗೆ ಹೇಳಿರುವಂತ ಮಟ್ಟ ಬಹಳ ಉನ್ನತವಾದದ್ದು. ಪ್ರಪಂಚದ ವಸ್ತು ವಿಷಯಗಳನ್ನು ಮೀರಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಿ ದೇಹಭಾವವನ್ನು ಮರೆತು ಪರಮಾರ್ಥ ಸತ್ಯದಲ್ಲಿ ಬೆರೆತು ಐಕ್ಯತೆ ಹೊಂದಿದಾಗ ಹೊರಹೊಮ್ಮುವ ಅರ್ಥಗರ್ಭಿತ ಮಹೋಕ್ತಿಗಳಿವು. ಇಲ್ಲಿ ಕಾಲ ದೇಶಗಳ ಪರಿವೆಯಿಲ್ಲ. ಇರೋದು ಅದು ಒಂದೇ ಸತ್ಯ. ಅದು ದಿವ್ಯವಾದಂಥದ್ದು. ಶುದ್ಧ ಪರಮಾರ್ಥ ಒಂದೇ ಸತ್ಯ. ಹಾಗಾದ್ರೆ ಪುಣ್ಯ ಪಾಪೇ, ಪುಣ್ಯ ಪಾಪಗಳೆಂಬುದು ನಮ್ಮ ಚಿಂತನೆಗಳು, ಕರ್ಮಗಳು, ನಮ್ಮ ಚಿತ್ತದ ಮೇಲೆ ಒತ್ತಿರುವಂತ ಹೆಜ್ಜೆ ಗುರುತುಗಳು ಮಾತ್ರ. ನಮ್ಮ ಚಿಂತನೆಗಳ ಮತ್ತು ಕರ್ಮಗಳ ಫಲವಾಗಿ ನಮ್ಮ ವಾಸನೆಗಳು, ಪ್ರವೃತ್ತಿಗಳು ಉಂಟಾಗುವು. ಇವು ನಮ್ಮ ವ್ಯಕ್ತಿತ್ವವನ್ನು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ಆದರೆ ಇವೆಲ್ಲವೂ ಶರೀರ, ಮನಸ್ಸು, ಬುದ್ಧಿಗಳ ಮಟ್ಟದಲ್ಲಿ ಮಾತ್ರ ನಡೆಯತಕ್ಕವು. ಇವುಗಳನ್ನು ಮೀರಿ ಹೋದವನಿಗೆ ವಾಸನೆಗಳಿಗೆ ಭಯವಿಲ್ಲ, ಪುಣ್ಯ ಪಾಪಗಳ ಸೋಂಕಿಲ್ಲ. ಪರಮಾರ್ಥ ಸತ್ಯಕ್ಕಂತೂ ಇವುಗಳು ಬಹಳ ದೂರ. ಅದರಿಂದ ಇವಕ್ಕೆ ಯಾವುದು ಬಾಧೆಯೂ ಉಂಟೇ ಅದು ಅಕಳಂಕವಾದ ಸ್ವಚ್ಛ ಶುದ್ಧ ಚೈತನ್ಯ. ಮಮ ನಾಸ್ತಿ ನಾಶ. ಲೌಕಿಕ ವಿಜ್ಞಾನದ ಪ್ರಕಾರ ವಸ್ತು ಅಂದ್ರೆ ಅವಿನಾಶಿ,
ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ. ಅದು ಬಣ್ಣ ಆಕಾರ ಗುಣ ಬದಲಾಯಿಸಬಹುದೇ ಹೊರತು ವಸ್ತುವನ್ನು ಇಲ್ಲವೇ ಇಲ್ಲದಂತೆ ಮಾಡುವುದು ಅಸಾಧ್ಯವಾದ ಮಾತು. ಇದು ಮನೋರಾಜ್ಯದಲ್ಲಿಯೂ ಸತ್ಯವಾದ ಅಂಶವೇ. ಹಳೆಯ ಯೋಚನೆಗಳು ತಮ್ಮ ಸ್ವರೂಪ ಕಳೆದುಕೊಂಡರು ಹೊಸ ವೇಷದಲ್ಲಿ ಮತ್ತೆ ಹೊಸ ಯೋಚನೆಗಳಾಗಿ ಪುನಃ ಪುನಃ ಬರುತ್ತಿರುತ್ತವೆ. ಆದ್ರಿಂದ ನಾಶವೆಂದರೆ ಇಲ್ಲಿ ಬದಲಾವಣೆ ಹೊಂದುವುದು ಎಂಬುದೇ ಅರ್ಥ. ಆದರೆ ಆತ್ಮ ಚೈತನ್ಯ ಮಾತ್ರ ಯಾವ ಬದಲಾವಣೆಗಳಿಗೂ ವಿಕಾರಕ್ಕೂ ಒಳಗಾಗದೆ ಇರುವುದರಿಂದ ಅದಕ್ಕೆ ನಾಶವೆಂಬುದೇ ಇಲ್ಲ. ನ ಜನ್ಮ ದೇಹೇಂದ್ರಿಯ ಬುದ್ಧಿರಸ್ತಿ. ಸಾವೇ ಜನ್ಮಕ್ಕೆ ಕಾರಣ. ಸಾವು ಜನ್ಮಕ್ಕೆ ಕಾರಣ. ಹುಟ್ಟಿದ್ದರೆ ಸಾವು, ಹುಟ್ಟಿರುವುದೆಲ್ಲ ಸಾಯಲೇಬೇಕು. ಇದು ಸ್ವತಃ ಸಿದ್ಧ. ಹುಟ್ಟು ಸಾವುಗಳಂದ್ರೆ ಏನು? ಅವು ಕಾಲದ ಮಿತಿಗೆ ಒಳಪಟ್ಟ ವಸ್ತುಗಳಿಗೆ ಮಾತ್ರ. ಕಾಲದ ಭಾವನೆಯನ್ನು ಮೀರಿದಂತ ಶಾಶ್ವತವಾದ ನಿತ್ಯವಾದ ಆತ್ಮಕ್ಕೆ ನಾಶವೇ ಇಲ್ಲ. ನಾಶವಿಲ್ಲ ಅಂದ್ರೆ ಹುಟ್ಟು ಇಲ್ಲ. ಹುಟ್ಟು ಇಲ್ಲವಾದ್ರೆ ಜನ್ಮವಿಲ್ಲ. ಹುಟ್ಟು ಸಾವಿನ ದೌಡಿಯಲ್ಲಿ ಸಿಕ್ಕಿ ದುಃಖ ಭೂಮಿಷ್ಠವಾದ ಪ್ರಪಂಚಕ್ಕೆ ಅಧಿಷ್ಠಾನವಾದ ಪರಮಾರ್ಥ ಚೈತನ್ಯ ಮಾತ್ರ ಶಾಶ್ವತ, ಅವಿಕಾರಿ, ಅವಿನಾಶಿ. ಇವೆಲ್ಲವೂ ಏನು? ಅಧಿಷ್ಠಾನದ ಮೇಲೆ ಆರೋಪಿತವಾದ ಮಿಥ್ಯಾ ಪ್ರಪಂಚದ ಆಗುಹೋಗುಗಳು ಯಾವುವು ಪರಮಾರ್ಥ ಚೈತನ್ಯದ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಅವು ಯಾವ ಪರಿಣಾಮವನ್ನು ಉಂಟು ಮಾಡಲಾರವು. ಆತ್ಮ ಚೈತನ್ಯವು ಹುಟ್ಟನ್ನೇ ಕಾಣದ್ದರಿಂದ ಅದಕ್ಕೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳ ಸಂಪರ್ಕವೇ ಇಲ್ಲ. ಅದಕ್ಕೆ ಹುಟ್ಟ ಇಲ್ಲ ಅಂದ್ಮೇಲೆ ಅದು ಇವಕ್ಕ ಅದ್ರ ಸಂಪರ್ಕ ಅದಕ್ಕಿಲ್ಲ. ಯಾವ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಸಂಪರ್ಕವೇ ಇಲ್ಲ. ಜನ್ಮ ಎಂಬುದು ದೇಹೇಂದ್ರಿಯೊಳಗಡೆ ನಾವು ಮಾಡಿಕೊಂಡ ತಾದಾತ್ಮ್ಯ ಹೊಂದಿದಾಗ ಉಂಟಾಗುವ ಭಾವನೆ. ಜನ್ಮ ಮೃತ್ಯುಗಳು ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ಮಾತ್ರ ಅನ್ವಯಿಸುವವು. ಆದರೆ ದೇಹೇಂದ್ರಿಯಗಳನ್ನು ಮೀರಿಸುವಂತ ಆತ್ಮ ಚೈತನ್ಯವು ಜನ್ಮ ಮೃತ್ಯುಗಳನ್ನು ದಾಟಿರುವುದು. ಇಷ್ಟಾಯ್ತು ನೋಡ್ರಿ. ಓದ್ರಿ ಮುಂದಿನ ಓದ್. ಕೈವಲ್ಯ ಉಪನಿಷತ್ತು 25 ಚಿನ್ಮಯ ಅಂದ್ರದು ಟೀಕಾ. ಬೆಂಗಳೂರೊಳಗೆ ಉಪನ್ಯಾಸ ಮಾಡಿದ್ದು ಅಂತ ಹೇಳ್ಯಾರಿ 87. ಇದಕ್ಕೂ ಶಾಂತಿ ಪಾಠ ಅದ. ಓಂ ಭದ್ರಂ ಕರ್ಣೇಭಿ. ಬಾಳ ಮಂತ್ರ ಇಲ್ಲಿ, ಬರೀ 12 ಮಂತ್ರ. ಈಗ ನಾವು ಮಾಡೇವಿ ಇದನ್ನ, ಹಿಂದಕ ಮಾಡೇವಿ. ಫಸ್ಟ್ ಮಾಡೇವಿ ಕೈವಲ್ಯ ಉಪನಿಷತ್ತು ನೋಡ್ರಿ, ಮಾಡೇವಿ. ಮಾಡೇವಿ ಇದನ್ನ. 12 ಮಂತ್ರ ಇರೋದು ಮಾಂಡುಕ್ಯ ರೀ. ನೋಡ್ತಿರ್ತಾಳೆ ಹಿಡಿದೆ ನಂಬರ್. ಮಾಂಡುಕ್ಯದಾಗ 12 ಮಂತ್ರ. ಇದ್ರಾಗ ಕೈವಲ್ಯದೊಳಗ ಎಷ್ಟು ಅದಾವ ಅಂದ್ರ ಒಂದು 28-30 ಮಂತ್ರ ಇರ್ಬೇಕೇನೋ. 22 ಕಡಿದ ಅದು ಈಗ ಓದಿದ್ದು. 22 ಮಂತ್ರ ಅದಾವ. ಹಂಗಾರ ಬರೋಬ್ರಿ ಕಡಿದನ ಇದು. ಚಂದ ಚಂದ. ಮುಂದಿಂದ ಓದ್ರಿ. ದ ವರ್ಲ್ಡ್ ಡಸ್ ನಾಟ್ ಎಕ್ಸಿಸ್ಟ್. ಅದ್ರ ಮುಂದಿಂದ ಓದಾಕ್ತಿರ್ಲಿಲ್ಲ. The world doesn't exist, it only appears. ಇದು ಮಾತು ನಾವು ಪಕ್ಕಾ ಆಗ್ಬೇಕು ನೋಡ್ರಿ. ಜಗತ್ತು ಇಲ್ಲ, ಹುಟ್ಟಿಲ್ಲ, ಇಲ್ಲೂ ಇಲ್ಲ, ಆದ್ರೆ ತೋರುವುದು ಮಾತ್ರ ಬಿಟ್ಟಿಲ್ಲ. If the world doesn't have existence, that has only experience, appearance, then why do you say that world is, etc. ಅಂತಾರ ಅವ್ರು ಪ್ರಶ್ನೆ ಹಾಕ್ತಾರ. ಮತ್ತೆ ಗೌಡಪಾದಾಚಾರ್ಯರು, ಅಲ್ರಿ ಜಗತ್ತು ಇಲ್ಲ ಅಂದ್ರಿ, ಆಯ್ತು. ಬರೀ ತೋರ್ತೈತಿ ಅಂದ್ರಿ, ಆಯ್ತು, ಅದು ಒಪ್ಪಿದ್ವಿ. ಮತ್ತ್ಯಾಕ ಭೂಮಿ ಇದೆ, ಜಲ ಇದೆ, ಗೋಡೆ ಇದೆ, ಪುಸ್ತಕ ಇದೆ, ಮೊಬೈಲ್ ಇದೆ, ಹಿಂಗ್ಯಾಕ ಅವಕ್ಕೆಲ್ಲ ಇದೆ ಅಂತೀರಿ? ಜಗತ್ತಿಲ್ಲದಾಗ ಅವಕ್ಕೂ ಇಲ್ಲ ಅಂದ್ರಲ್ಲ ಅಂತ ನೀವ ಅವರ ಪ್ರಶ್ನೆ ಎಬ್ಬಿಸ್ತಾರ. ಅಂದ್ರ ಪೂರ್ವ ಪಕ್ಷಿ ಪ್ರಶ್ನೆ ಅವರೇ ಎಬ್ಬಿಸ್ತಾರ. ಹಂಗ್ಯಾಕಂತೀರಿ? Which means that we are accepting the existence of the world. ಹಿಂಗಂದ್ರೆ ಏನು? ಒಂದು ಜಗತ್ತು ಅದು ಅನ್ನಂಗ ಆಗ್ತದ. ಗುಡ್ಡ ಅದ, ಪರ್ವತ ಅದ, ಗಿರಿ ವನ ಅದಾವು ಅಂತಂದ್ರೆ ಜಗತ್ತ ಐತಂದಂಗ ಆತು.
The word is only an appearance. Our experience cannot be that the word is. ಒಂದ್ ವೇಳೆ ಜಗತ್ತು ಬರೇ ಹುಸಿ ತೋರಿಕೆ ಅಂತ ನೀವು ಅನ್ನೋ ಪ್ರಕಾರ ಅದು ತೋರ್ಲಿತ್ತಂದ್ರ ಅದು ಇಲ್ಲ ಅಂತಂದ್ರೆ ನಮ್ಮ ಅನುಭವ ಏನಾಗ್ಬೇಕಾಗಿತ್ತು? ಜಗತ್ತು ಇಲ್ಲ, ಅದು ತೋರ್ತದ, ಹಿಂಗ ಅನುಭವ ಆಗ್ಬೇಕಾಗಿತ್ತು. ನಮಗ್ ಹಂಗ ಆಗೋದಿಲ್ಲ. ಜಗತ್ತು ಐತಿ, ನಮ್ಗ ಅದು ತೋರಾಗತೈತಿ, ಹಿಂಗ ಅನುಭವ ಆಗತೈತಿ ಅಂತ ನಾವು. But it should be that the word is not. If the word doesn't have existence, how come we experience existence associated with this word? ಅದು ಐತಿ ಮತ್ತ ಇದ್ದಾಗ ತೋರಾಗತೈತಿ ಅನ್ನೋದ ನಮ್ದು ಅನಿಸಿಕೆ ಅದ. ನಮ್ಗೆ ಯಾಕೆ ಹಂಗ ಅನಿಸ್ಬಾರ್ದು ಅಂತ ಕೇಳ್ತಾನ ನಾವು. ದ ಆನ್ಸರ್ ಇಸ್ ದ್ಯಾಟ್ ಇಟ್ ಇಸ್ ಲೈಕ್ ಎ ಮೂನ್ ಲೈಟ್. ಅದಕ್ಕೇನು ಉತ್ತರ ಹೇಳ್ಬೇಕು ಅಂದ್ರೆ, ಉತ್ತರ ಏನಪ್ಪಾ ಅಂದ್ರೆ, ಇದು ಚಂದ್ರನ ಬೆಳಕಿನ ಗತೆ ಅದ. ಹೆಂಗ? ದ ಮೂನ್ ಡಸಂಟ್ ಹ್ಯಾವ್ ಲೈಟ್ ಬಟ್ ವಿ ವಾಕ್ ಅಬೌಟ್ ದಿ ಮೂನ್ ಲೈಟ್. ದ ಮೂನ್ ಡಸಂಟ್ ಹ್ಯಾವ್ ಲೈಟ್ ಬಟ್ ವಿ ಟಾಕ್ ಅಬೌಟ್ ದ ಮೂನ್ ಲೈಟ್. ಈಗ ಚಂದ್ರನಿಗೆ ಬೆಳಕ್ ಐತೇನ್ರಿ? ವಿಚಾರ ಮಾಡಿದ್ರ ಚಂದ್ರನ ಬೆಳಕು ಯಾರ್ದದು? ಸೂರ್ಯ ಅಂದ್ರಿ. ಗುರುಬೆ ಸ್ವಲ್ಪ ಬೇರೆಯವ್ರಿಗೆ ಕೇಳ್ಬೇಕು. ವಿಜ್ಞಾನ ವಿದ್ಯಾರ್ಥಿಗಳು ಬೇಡ ನಮ್ಗೆ ಹೇಳೋದು. ಈಶ್ವರಪ್ಪ ಹೇಳ್ಬೇಕು. ಮತ್ತೆ ಅವಾಗ ಈಶ್ವರಪ್ಪ ತಿಳಿಯುದಿಲ್ಲ. ಸೂರ್ಯನ ಬೆಳಕ ಐತಲ್ಲ, ಅದು ಯಾರ್ದು? ಈಶ್ವರಪ್ಪ ಬೆಳಕದು ಬ್ರಹ್ಮಂದರೆ, ದೇವ್ರದರೆ. ದೇವ್ರದ. ಹಾ ನೋಡ್ರಿ, ಅವ ಅಲ್ಲಿಗೆ ಹೋದ, ನಿಮ್ಗಿಂತ ಮುಂದ್ ಹೋದವ ಈಶ್ವರಪ್ಪ. ದಿವ್ಯಾನಂದ್ರ ಹೌದ್ರಿ ಅಜರ. ಈಶ್ವರಪ್ಪ, ಚಂದ್ರನ್ ಬೆಳಕ್ ಯಾವ್ದಪ್ಪ? ಸೂರ್ಯ ಅಂದ್ರೆ ನೋಡ್ರಿ ಅಜರ, ಗೊತ್ತೈತ ಅವ್ರಿಗೆ. ಹೆಂಗ ಹೇಳ್ರಿ ಈಶ್ವರಪ್ಪ, ಹೆಂಗ್ ಹೇಳ್ರಿ? ಅವನ ಪ್ರಕಾಶ ಬೀಳ್ತದಂತ್ರಿ, ಅದ ನಮ್ಗ ಕೊಡ್ತತ್ರಿ ಗುರುಗಳ. ಈಗ ಚಂದಪ್ಪನ ಮ್ಯಾಗಿನ ಬೆಳಕ ಅದು ಸೂರ್ಯನ ಬೆಳಕ ಏನದ? ಹ್ಞೂನ್ರಿ. ಅಂದ್ರೆ ಚಂದಪ್ಪಗ ಸ್ವಂತ ಬೆಳಕಿಲ್ಲ? ಇಲ್ರಿ. ಪಕ್ಕ ಪಕ್ಕಾರಿ. ಗೊತ್ತಾಗ್ವಲ್ದ. ಈಗ ಚಂದಪ್ಪನ ಮ್ಯಾಗ ಹುಣ್ಣಿಮೆ ದಿವಸ ಬೆಳಕ್ ಬೀಳ್ತೈತಲ್ಲ, ಹ್ಞೂನ್ರಿ. ಚಂದಪ್ಪಂದ ಅಲ್ಲ ಅನ್ನೋದು ಬೆಳಕ, ಸೂರ್ಯನ್ರಿ. ಸೂರ್ಯಂದ ಅಲ್ಲಿ ಹೋಗಿ ಬೀಳ್ತೈತೆ. ಹ್ಞೂನ್ರಿ. ಸೂರ್ಯಂದ ಅಲ್ಲಿ ಬಿದ್ದು ಆಮ್ಯಾಗ ಅದು ಮತ್ತೆ ಇಲ್ಲಿ ಪ್ರತಿಫಲನ ಆಗಿ ಇಲ್ಲಿ ಬೀಳ್ತೈತೆ ಅನ್ನೋದು ನಮಗ ಇದಾಗತ್ರಿ. ಹಾ, ಬರೋಬರ್. ನೀ ಹೇಳಿ ತಿಳ್ಕೊಂಡಿ ಕರೆಕ್ಟ್. ನಾವು ವಿಜ್ಞಾನದಾಗ ಇದನ್ನ ಕಲ್ತೇವಿ. 8ನೇ 10ನೇ ಮಠ ಶಾಲೆ ಓದಿನು ನಾವೇನ್ ತಿಳ್ಕೊಂಡಿದ್ವಿ ಅದನ್ನ ಶಾಲೆ ಓದ್ದಾನ ತಿಳ್ಕೊಂಡಿ ನೋಡಿ ಸರ್. ಇದೊಮ್ಮೆ ಆಗೇತ್ರಿ. ಇದೊಮ್ಮೆ ಅವ್ರನ್ನ ಕೇಳಿದ್ ನಾನು, ಈಶ್ವರಪ್ಪನ ಇದ ಪ್ರಶ್ನೆ ಸೇಮ್ ನೀವು ಕೇಳಿದ್ದೆ. ಹಾಗೂ ಅವ್ರು ಹೇಳಿದ್ದಿಲ್ಲ, ಯಾರು ಹೇಳಿದ್ದಿಲ್ಲ. ಹಾ, ಅಲ್ಲಲ್ಲ, ಈಶ್ವರಪ್ಪ ನೋಡ್ರಿ, ಶಾಲಿ ಕಲಿಲಿಕ್ಕಂದ್ರೂ 3ನೇ ಕಲ್ತಾನ. ಈಗ 10ನೇ ಪಾಸ್ ಆದೋರ್ಕಿಂತ ಬಲ ಅದಾನ ಈಗ. ಅಂದ್ರ ಇದು ಯಾಕೆ ಬಂತು ಅಂದ್ರೆ ಶ್ರವಣ ಮಾಡಿದ ಫಲ ಇದು ಈಶ್ವರಪ್ಪ. ಹ್ಞೂನ್ರಿ. ನಿಮ್ಮ ಗುರುಗಳ ಇದನ್ನ ರೀ, ಗುರುಗಳ ಆಶೀರ್ವಾದಲ. ಶ್ರವಣ ಮಾಡಿದ ಫಲ. The moon doesn't have light, but we walk about moonlight. The moon has ಮ್ಯೂಟ್ ಮಾಡ್ರಿ ಸಾಕಿಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ. ಕೇಳ್ರಿ. ನಾವು ಚಂದ್ರನ ಬೆಳಕನಾಗ ಹೊಂಟೇವಿ, ಹುಣ್ಣಿಮೆ ದಿವಸ ಹೊಂಟೇವಿ. ಚಂದ್ರನ ಬೆಳಕನಾಗ ಹೊಂಟೇವಿ ಅಂತ ನಾವು ಅಂತೇವೋ ಏನೋ ಸೂರ್ಯನ ಬೆಳಕನಾಗ ಹೊಂಟೇವೋ ಅಂತೇವೋ? ನಾವು ಚಂದ್ರನ ಬೆಳಕನಾಗ ಹೊಂಟೇವಿ ಅಂತೇವಿ. ಚಂದ್ರನ ಬೆಳಕ ಎಷ್ಟು ಚಲೋ ಬಿದ್ದೈತಲ್ಲ ಅಂತೇವಿ. ಚಂದ್ರನ ಬೆಳಕನಾಗ ಹೊಂಟೇವಿ ಅಂತೇವಿ. ಆದ್ರ ಹಿಂಗನ್ನು ಮುಂದ ಆ ಚಂದಪ್ಪ ಆ ಸೂರ್ಯನಿಂದ ಬೆಳಕು ತಗೊಂಡ್ ನಮ್ಗ ಬೆಳಗತ್ತಾನ ಅನ್ನುವಂಥದ್ದು ಜ್ಞಾನ ಐತಿಲ್ಲ. ಮೊದಲಿಂದಾಗ ಯಾವಾಗ ಚಂದಪ್ಪನ ಬೆಳಕನ್ನ ತಿಳ್ಕೊಂಡಿದ್ವಿ ನಾವು. ಇದು ಚಂದ್ರನದಲ್ಲ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅಲ್ಲಿಂದ ಪ್ರತಿಫಲನ ಆಗಿ ಇದು ನಮಗ ಬೆಳಕು ಕೊಡಾಗತ್ತದ ಅನ್ನುವಂಥದ್ದು. ಹಂಗಾರೆ ನಾವು ಚಂದ್ರನ ಬೆಳಕನಾಗ ಅಡ್ಡಾಡೋ ಹೊತ್ನಾಗ ಚಂದ್ರನ ಬೆಳಕನಾಗ ಅಡ್ಡಾಡಗತ್ತೇವಿ ಅಂತ ಕಂಡ್ರೂ ಕೂಡ ನಾವು ಯಾವ ಬೆಳಕನಾಗ ಅಡ್ಡಾಡಗತ್ತೇವಿ ಅಂದ್ರೆ ಸೂರ್ಯನ ಬೆಳಕನಾಗ ಅಡ್ಡಾಡಗತ್ತೇವಿ. ಅದರಂತೆ ಜಗತ್ ಅದ ಅಂತಂದಾಗ ಏನೈತಿ? ಆತ್ಮನ ಬೆಳಕಿನಾಗ ನಾವು ಜಗತ್ ಐತ ಅನ್ನಾಗತ್ತೇವಿ. ಜಗತ್ತಿದ್ದಂಗ ಚಂದಪ್ಪ ಅದಾನ, ಆತ್ಮ ಇದ್ದಂಗ ಸೂರ್ಯ ಅದಾನ. ನೋಡ್ರಿ, ದೃಷ್ಟಾಂತವನ್ನ ತಿಳ್ಕೊಂಡ್ರೆ ದ್ರಾಷ್ಟಾಂತ ತಿಳಿತದ.
ಹಂಗಾರೆ ಚಂದ್ರನ ಬೆಳಕು ಸೂರ್ಯಾಂದ ಹೆಂಗೈತೋ ಹಂಗ ಜಗತ್ತು ಏನೈತಲ್ಲ ಇದು ಜಗತ್ತು ಅನ್ನುವಂಥದ್ದು ಏನೈತಿ ಇದು ಬ್ರಹ್ಮ ಐತಿ. ಇದು ಇಲ್ಲವೇ ಇಲ್ಲ. ಎಕ್ಸಿಸ್ಟೆನ್ಸ್ ಡಸಂಟ್ ಬಿಲಾಂಗ್ ಟು ದ ವರ್ಲ್ಡ್ ಹ್ಯಾಸ್ ಬಾರೋಡ್. ಅಂದ್ರೆ ಇದರಲ್ಲಿ ಇರುವಿಕೆ ಅನ್ನುವಂಥದ್ದು ಏನ್ ಜಗತ್ನಾಗ ಐತಲ್ಲ ತೋರಾಗತೈತಲ್ಲ, ಆ ಇರುವಿಕೆ ಯಾರ್ದ ಕೈಗಡ ತಗೊಂಡ ತೋರಾಗತೈತಿ ಜಗತ್ತು? ಪುಸ್ತಕ ಇದೆ, ಗೋಡೆ ಇದೆ, ಮೊಬೈಲ್ ಇದೆ, ಈಶ್ವರಪ್ಪ ಇದ್ದಾರೆ, ಚಿಕ್ಕೇರಪ್ಪ ಅವರು ಇದ್ದಾರೆ, ಇದು ಇದೆ ಇದೆ ಅನ್ನುವಂಥದ್ದನ್ನ ಯಾರಿಂದ ಕೈಗಡ ತಗೊಂಡು ತೋರಾಗತೈತಿ ಇವರೆಲ್ಲ? ಅದು ನಾಮ ಪರಮಾತ್ಮ ಸತ್ತಾನ ಅದು. ಅದು ಪರಮಾತ್ಮ ಸತ್ತ ತಗೊಂಡು ತೋರಾಗತ್ತದ. ದ ವರ್ಲ್ಡ್ ಎಕ್ಸಿಸ್ಟೆನ್ಸ್ ಇಸ್ ಬಾರೋಡ್ ಫ್ರಾಮ್ ಮೀ ದ ಅಬ್ಸರ್ವರ್. ಜಗತ್ತಿಗೆ ಇರುವಿಕೆ ಎಲ್ಲಿಂದ ತಗೊಂಡೈತಿ ಅಂದ್ರೆ ನನ್ನಿಂದ ತಗೊಂಡೈತಿ. ಯಾರು ನೋಡಾಕತ್ತಾರಲ್ಲ ಅವನ್ನ ಇರುವಿಕೆಯನ್ನ ಕೈಗಡ ತಗೊಂಡು ಜಗತ್ತು ಇದೆ ಇದೆ ಅಂತ ತೋರಾಗತ್ತದ. Just as the waker lends existence to the dream world and gets frightened. ಸ್ವಪ್ನಕ್ಕೆ ಅಧಿಷ್ಠಾನ ಯಾರ್ರಿ? ಸ್ವಪ್ನ ಪ್ರಪಂಚ ಬಿದ್ದದ. ಸ್ವಪ್ನಕ್ಕೆ ಅಧಿಷ್ಠಾನ ಯಾರು? ತಾನೇ. ಅಥವಾ ವಿಶ್ವನ್ರಿ? ಈಗ ಸ್ವಪ್ನಕ್ಕೆ ಅಧಿಷ್ಠಾನ ವಿಶ್ವ, ವಿಶ್ವನಿಗೆ ಅಧಿಷ್ಠಾನ ತುರಿಯ. ಹಂತ ಹಂತವಾಗಿ ಹೋದ್ರ ಒಮ್ಮಗಲೇ ಶೀಲ ತುರಿಯಕ್ ಹೋಗ್ಬಾರ್ದು ಏನ್ರಿ? ಸ್ವಪ್ನಕ್ಕೆ ಅಧಿಷ್ಠಾನ ಯಾರು ಅಂದ್ರೆ ವಿಶ್ವ. ಮತ್ತೆ ವಿಶ್ವ ತಾನ ಅಧಿಷ್ಠಾನ ಆಗಿ ಹೆದರಿ ಕೆಟ್ಟ ಕನಸು ಬಿದ್ದಾಗ ಹೆದರಿ ಗಬರಾಯಿಸಿ ಎದ್ದು ಹೆದರಿಕೆಯಿಂದ ಬೆದರಿಕೆಯಾಗಿ ಮೈ ಎಲ್ಲ ನಡಗಾವ ಯಾರು? ಅವನೇ. ಯಾರು? ಆ ವಿಶ್ವನ. ಐ ಲೆಂಡ್ ಎಕ್ಸಿಸ್ಟೆನ್ಸ್ ಟು ದ ವರ್ಲ್ಡ್. ದ ವರ್ಲ್ಡ್ ಈಸ್ ಅನ್ ಅಪಿಯರೆನ್ಸ್ ವಿತ್ ಬಾರೋಡ್ ಎಕ್ಸಿಸ್ಟೆನ್ಸ್. ನಾನೇ ಅದಕ್ಕೆ ಕೈಗಡ ಕೊಟ್ಟೇನೆ ಇರುವಿಕೆಯನ್ನ. ಆ ಇರುವಿಕೆಯನ್ನ ಪಡೆದು ಅದು ತೋರ್ತಾ ಇದೆ. ದ ಕ್ರಿಯೇಷನ್ ಈಸ್ ಪ್ರಾವಿಷನಲಿ ಅಕ್ಸೆಪ್ಟೆಡ್ ಬೈ ದ ವೇದ. ಸೃಷ್ಟಿ ಅನ್ನೋದು ಅದು ಇಲ್ಲ ಅನ್ನೋದು ಹೇಳಕ್ ಒಮ್ಮೆ ಹೇಳುದಿಲ್ಲ, ಅದು ಶ್ರುತಿ. ನೀವು ಮೊದಲ ಒಪ್ಕೊಂಡಿರ್ತಾರಲ್ಲ ಸೃಷ್ಟಿ ಜಗತ್ತಂದ್ರೆ ಏನ್ರಿ, ಜೀವ ಅಂದ್ರೆ ಏನ್ರಿ, ಈಶ್ವರ ಅಂದ್ರೆ ಏನ್ರಿ ಕೇಳ್ತೇವೆ ನಾವು ಪ್ರಶ್ನೆ. ಗುರುವಿನ ಹತ್ರ ಹೋದಾಗ ಕೇಳೋ ಪ್ರಶ್ನೆ ಮೂರ ಪ್ರಶ್ನೆ. ಜೀವ ಅಂದ್ರೆ ಏನ್ರಿ, ಜಗತ್ತಂದ್ರೆ ಏನು, ಈಶ್ವರ ಅಂದ್ರೆ ಏನು? ಮತ್ ಜಗತ್ತ ಅಂದ್ರೆ ಏನಂತ ಕೇಳ್ಬೇಕ? ಜಗತ್ ಐತಂತ ಬಂದಾನೋ, ಜಗತ್ ಇಲ್ಲ ಅಂತ ಬಂದಾನೋ? ಜಗತ್ ಐತಂತ ಬಂದಾನ. ಜಗತ್ನಾಗ ದುಃಖ ಆಗೈತಂತ, ಇದು ಸುಖ ಆಯ್ತಂತ ಬೆನ್ನತ್ತಿ ಬಂದಾನ, ಹುಡುಕೊಂತ ಬಂದಾನ ಗುರುವಿನ ಹತ್ರ. ಅದಕ್ಕೆ ಹೆಂಗಿಲ್ಲ ಅನ್ಬೇಕು? ಅವ ಒಪ್ಕೊಂಡಾನ ಅಂತಂದಾಗ ಅವ ಒಪ್ಕೊಂಡಾನಪ್ಪ ಶಿಷ್ಯ ಅಂದಾಗ ಗುರುನು ಒಪ್ಕೊಂಡಿರ್ತಾನೆ, ಶಾಸ್ತ್ರನು ಒಪ್ಕೊಂಡಿರ್ತೈತಿ. ಅದಕ್ಕೆ ಅನುವಾದ ಅಂತ ಏನ್ರಿ? ಪೂರ್ವ ಪಕ್ಷಿ ಆಗ್ಲಿ ಎದುರು ನಾವು ಒಪ್ಕೊಂಡಿದ್ರೆ ನಾವು ಒಪ್ಕೊಂಡು ಅವನಂಗ ಹೋಗಿ ನಾವು ನಮ್ಮ ವಿದ್ಯೆಯನ್ನ ಅವ್ಗೆ ಹೇಳಿ ದಾರಿ ಎರೆದು ಅವನು ಬದಲಾವಣೆ ಮಾಡಿ ಜಗತ್ತಿಲ್ಲ ಅನ್ಸ್ಬೇಕಾಗೈತಿ. The creation is provisionally accepted by Veda and withdraws that acceptance later. ನೋಡ್ರಿ, ಈಗ ಹುಡುಗ ಕಾಲ ಬಂದಿಲ್ಲ ಇನ್ನ, ಈಗ ಅದು ಈಗ ಒಂದ್ ವರ್ಷದ್ದೇನೋ ಅದ. ಅದಕ್ಕೆ ಏನ್ ಮಾಡ್ತೀವಿ? 3 ಗಾಲಿಗೊಂದು ಗಾಡಿ ಕೊಡ್ತೀವಿ. ಅದು ಹಿಡ್ಕೊಂಡು ಅಡ್ಡಾಡಪ್ಪ ಅಂತೀವಿ. ಅದು ಗಾಡಿ ಹಿಡ್ಕೊಂಡು ಅಡ್ಡಾಡ ಹೊತ್ನಾಗ ಗಾಡಿ ಬಿಡಪ್ಪ, ಈ ಗಾಡಿ ಹಿಡ್ಕೊ, ಇದು ಹೋಗ ಅಂತೀವಿ. ಯಾವಾಗ ಕಾಲ ಕಸು ಬರ್ತೈತಿ ಅವ ಬೀಸ್ ಹೋಗಿತಾನ ಅದನ್ನ 3 ಗಾಡಿನ, ಆಮೇಲೆ ಸ್ವಂತ ಅಡ್ಡಾಡ್ತಾನ. ಹಂಗ ಇಲ್ಲಿ ಸಾಧಕನ ಪ್ರವೇಶ ಅವ್ರ ಬುದ್ಧಿಯೊಳಗ ಅಜಾತವಾದ ಪ್ರವೇಶ ಆಗುದಿಲ್ಲ ಅಂದಾಗ ಜಾತವಾದವನ್ನ ಹೇಳ್ತಾರ. ಮಾಯಾ ಜಾತವಾದ ಹೇಳೈತಲ್ಲ ಮೊನ್ನೆ. ಮಾಯೆಯಿಂದ ಉತ್ಪತ್ತಿ ಐತಪ್ಪ ಹೊರತು ಯಥಾರ್ಥವಾದ ಉತ್ಪತ್ತಿ ಇಲ್ಲ. Thus the Veda doesn't really accept the origination. ನಿಜವಾಗಿ ಆ ಹೃದಯದ ಗತವಾದ ಮಾತು ಏನಪ್ಪಾ ಅಂತಂದ್ರೆ, ಗುರುಗಳದ್ದಾಗ್ಲಿ ಶಾಸ್ತ್ರದ್ದಾಗ್ಲಿ ಸೃಷ್ಟಿ ಇಲ್ಲವೇ ಇಲ್ಲ ಅನ್ನೋದು ಐತಿ. ದ ಇನಿಷಿಯಲ್ ಅಕ್ಸೆಪ್ಟೆನ್ಸ್ ಇಸ್ ಕಾಲ್ಡ್ ಅಧ್ಯಾರೋಪ, ದ ಲೇಟರ್ ನೆಗೇಷನ್ ಇಸ್ ಕಾಲ್ಡ್ ಅಪವಾದ. ಅಜ್ಞಾನ ಕಾಲದಲ್ಲಿ ಜಗತ್ತಿದೆ ಅಂತ ಒಪ್ಕೊಳ್ಳೋದು ಅಧ್ಯಾರೋಪ, ಜ್ಞಾನ ಕಾಲದಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಅಲ್ಲುಗಳಿದೆ ಅದಕ್ಕೇನಂತಾರೆ ಅಪವಾದ. ಗೌಡಪಾದ gives 2 examples for appearance of the word. ಗೌಡಪಾದಾಚಾರ್ಯರು ಜಗತ್ತಿ ತೋರುವಿಕೆಗೆ 2 ಕಾರಣಗಳನ್ನು ಹೇಳ್ತಾರೆ. ಏನಂತಾರ? One was already given in the 2nd chapter, which is ಸ್ವಪ್ನ ದೃಷ್ಟಾಂತ. ಸ್ವಪ್ನಗತೆ ಅನ್ನುವಂಥದ್ದು ಉದಾಹರಣೆ ಕೊಟ್ಟಿದ್ರು 2ನೇ ಅಧ್ಯಾಯದಾಗ. ಡ್ರೀಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಥ್ಯಾ. ಮಿಥ್ಯಾ ತಿಳ್ಕೊಳಕ ಮನುಷ್ಯರಿಗೆ ಮಾತ್ರ ಬಹಳ ಹಗರದ. ಯಾಕ? 3 ಅವಸ್ಥೆಗಳನ್ನು ಕೊಟ್ಟ ನೋಡ್ರಿ. ಸ್ವಪ್ನ ಮಿಥ್ಯೆ ಹೆಂಗ ಅನ್ನೋದು ನಮಗ ಯಾರಿಗೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗೈತೆ ಅವ್ರಿಗೆ ಮಾತ್ರ ಗೊತ್ತು. ಉಳಿದವ್ರಿಗೆಲ್ಲ 2 ಅವಸ್ಥೆ 1 ಅವಸ್ಥೆ ಇದ್ದಾವ್, ಅವ್ರಿಗೆ ಗೊತ್ತಾಗುದಿಲ್ಲ.
ಮೂರು ಅವಸ್ಥೆ ಯಾರಿಗದಾವಪ್ಪ ಅವರಿಗೆ ಇದು ಸ್ವಪ್ನ ಸುಳ್ಳು ಅಂತ ಹೆಂಗ್ ಗೊತ್ತಾಗ್ತದೆ ಎಚ್ಚರ ಆದ್ಮೇಲೆ ಆ ಒಂದು ಅವಕಾಶವನ್ನು ಇಟ್ಟಾನ ಏನ್ರಿ ಭಗವಂತ. ಆದ್ದರಿಂದ ಮನುಷ್ಯ ಜನ್ಮಕ್ಕೆ ಬರೋದು ಬಹಳ ಶ್ರೇಷ್ಠ. ಪುಣ್ಯ ಬೇಕಂತ್ರಿ ಇದು. ನಾವೆಲ್ಲ ಪುಣ್ಯ ಮಾಡಿ ಬಂದೇವಿ. ಎಷ್ಟು ಪುಣ್ಯ ಮಾಡಿ ಬಂದೇವಿ ಗೊತ್ತಿಲ್ಲ. ಆ ಪುಣ್ಯ ಮಾಡಿ ಬಂದಿದ್ದ ಜೀವನವನ್ನ ವೇದಾಂತಕ್ಕೆ ಬಳಸ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಎಲ್ಲೆಲ್ಲೋ ಎದೆದಕ್ಕೋ ಬಳಸಾಗತ್ತೀವಿ. ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕಾಗಿ ವೇಸ್ಟ್ ಮಾಡಾಕತ್ತೀವಿ ನಾವು. ಮೂರು ಅವಸ್ಥೆ ಇದ್ದ ಜನ್ಮ, ಮನುಷ್ಯ ಜನ್ಮ ಬಿಟ್ಟು ಯಾವ ಜನ್ಮನೂ ಇಲ್ಲ ನೋಡ್ರಿ. ಸ್ಥಾವರಕ್ಕ ಒಂದೇ ಜನ್ಮ, ದೇವತೆಗಳಿಗೂ ಏನದ ಇದು ಒಂದೇ ಅವಸ್ಥೆ, ಆಮೇಲೆ ದೇವತೆಗಳಿಗೂ ಕೂಡ ಒಂದೇ ಅವಸ್ಥೆ. ಮನುಷ್ಯ ಜನ್ಮ ಮಾತ್ರ ಮೂರು ಅವಸ್ಥೆ, ಜಾಗ್ರ ಸ್ವಪ್ನ ಸುಷುಪ್ತಿ ಅಂತ ತಿಳ್ಕೊಂಡು. ಆದ್ದರಿಂದ ಮನುಷ್ಯ ಜನ್ಮಕ್ಕೆ ಬರ್ಬೇಕಂದ್ರೆ ಬಹಳ ಪುಣ್ಯ ಮಾಡಿ ಬಂದೇವಿ. ಆ ಪುಣ್ಯ ಮಾಡಿದ್ದನ್ನು ಸದುಪಯೋಗ ತಗೋಬೇಕಂದ್ರೆ ಶಾಸ್ತ್ರವನ್ನ ಶ್ರವಣ ಮಾಡಿ ಯಥಾರ್ಥವಾದ ನಮ್ಮ ಸ್ವರೂಪವನ್ನು ತಿಳ್ಕೊಂಡು, ಜಗತ್ತು ಹುಟ್ಟೇ ಇಲ್ಲ, ನಾನು ಹುಟ್ಟೇ ಇಲ್ಲ, ನಾನು ಯಾವಾಗ್ಲೂ ಇರುವವ, ಯಾವಾಗ್ಲೂ ಇರುವಕಿ ಅನ್ನುವಂಥ ಜ್ಞಾನ ನಮ್ಮದೇನು ಶರೀರದ ಮಟ್ಟಿಗೆ ನಾನು ಅನ್ನಬಾರದು. ನಾವು ಶರೀರದ ಒಳಗೆ ಹೋಗಿ ಆತ್ಮತತ್ವಕ್ಕೆ ನಾನು ಅನ್ನುವಂತ ಮಳಿ ಜೋರಾತ್ರಿಲ್ಲ ಮಾತು ಕೇಳ್ತತಿಲ್ ನೋಡ್ರಿ. ಕೇಳ್ಸತ್ತದ್ರಿ ಪೂರ. ಸರಿ. ಡ್ರೀಮ್ ಎಕ್ಸಾಂಪಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಥ್ಯಾ. ಮಿಥ್ಯಾ ಅನ್ನೋದು ತಿಳಿಬೇಕಂದ್ರೆ ಸ್ವಪ್ನವನ್ನ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ರಿ. ಗೌಡಪಾದ ಟಾಕ್ಸ್ ಅಬೌಟ್ ಅ ಡ್ರೀಮ್ ವೆರಿ ಇಲಾಬೊರೇಟ್ಲಿ ಇನ್ 4th ಚಾಪ್ಟರ್. ಈ ಒಂದು ಅಲಾತ ಶಾಂತ ಪ್ರಕರಣದೊಳಗ ಆ ಸ್ವಪ್ನ ದೃಷ್ಟಾಂತವನ್ನ ಮತ್ತೆ ವಿಸ್ತಾರ ಮಾಡಿ ಹೇಳ್ಕೊಂತ ಬಂದ. ದ ಸೆಕೆಂಡ್ ಎಕ್ಸಾಂಪಲ್ ಗಿವನ್ ಇನ್ ದಿಸ್ ಚಾಪ್ಟರ್ ಈಸ್ ಅಲಾತ ದೃಷ್ಟಾಂತ. ಅದು ಹೆಸರು ಏನ್ ಕೊಟ್ಟಾರ? ಇನ್ನೊಂದು ದೃಷ್ಟಾಂತ, ಒಂದು ಸ್ವಪ್ನ, ಇನ್ನೊಂದು ಅಲಾತ ದೃಷ್ಟಾಂತ ಅಂದ್ರೆ ಕೊಳ್ಳಿಯ ದೃಷ್ಟಾಂತ. ಅಲಾತ ಅಂದ್ರೆ ಕೊಳ್ಳಿ. The appearance of patterns in the dark room with a stick of a fire trip is moved. ಅಂದ್ರೆ ಏನಂತಾರ್ರಿ, ಒಂದು ಕೊಳ್ಳಿ ತಗೊಂಡು ಕತ್ತಲ ಕೋಣೆಯಾಗ ತಿರುಗಿಸಿದಾಗ ಅವು ಏನು ಆಕಾರ ಕಾಣ್ತಾವಲ್ಲ, ಅವು ಆಕಾರ ಅದಾವೋ ಇದ್ದ ತೋರಾಗತ್ತಾವ, ಇಲ್ಲದ ತೋರಾಗತ್ತಾವ ಅಂದ್ರೆ ಇಲ್ಲದೆ ತೋರಾಗತ್ತಾವ. ಹಂಗ ಇದು ಜಗತ್ ತೋರಾಗತ್ತ. ಅದು ಆ ಡಿಸೈನ್ ಏನು ಸ್ವತಂತ್ರವಾಗಿ ಐತೇನೋ ಇಲ್ಲ, ಆ ಕೊಳ್ಳಿಯಿಂದ ಆ ಇರುವಿಕೆಯನ್ನ ಪಡೆದು ತೋರಾಗತ್ತದ. ಹಂಗ ಈ ಜಗತ್ತು ಕೂಡ ಇರುವಿಕೆ ಅನ್ನುವಂಥದ್ದು ಇದು ಆತ್ಮನ ಇರುವಿಕೆ. ಕೈಗಡ ತಗೊಂಡು ಜಗತ್ತು ಇದೆ, ಈ ಶರೀರ ಇದೆ, ಮನಸ್ಸು ಇದೆ, ಬುದ್ಧಿ ಇದೆ, ಚಿತ್ತ ಇದೆ, ಅಹಂಕಾರ ಇದೆ ಅಂತ ತೋರಾಗತ್ತದ. ಈವನ್ ದೋ ದ ಫೈರ್ ಟಿಪ್ ಈಸ್ ಅದ್ವೈತಂ ಪ್ಯಾಟರ್ನ್ಸ್ ಆರ್ ಸೀನ್. ಆ ಒಂದು ಏನದ ಕೊಳ್ಳಿ ಅನ್ನೋದು ಒಂದು ಅದ ಅದ್ವೈತನ ಐತದ, ಆದ್ರೂ ಕೂಡ ಅನೇಕ ಆಕೃತಿಯಾಗಿ ತೋರ್ತೈತಲ್ಲ. ದ ಪ್ಯಾಟರ್ನ್ ಡು ನಾಟ್ ಎಕ್ಸಿಸ್ಟ್ ಸಪರೇಟ್ ಫ್ರಮ್ ದ ಫೈರ್ ಟಿಪ್. ಆ ಕೊಳ್ಳಿಯ ಆ ಇರುವಿಕೆಯನ್ನ ಬಿಟ್ಟು ಆ ಏನು ಕೊಳ್ಳಿಯಿಂದ ಆದಂತಹ ಏನು ಆಕೃತಿಗಳದಾವ ಅವುಗಳಿಗೆ ಅಸ್ತಿತ್ವ ಇಲ್ಲ. even though they do not have existence, they appear for us. ಇಲ್ಲಂದ್ರೂ ತೋರ್ತಾವು. The patterns are examples, appearance, borrowed existence. ಅವೇನು ತೋರಾಗತ್ತಾವ ಆ ಡಿಸೈನ್, ಆ ಕೊಳ್ಳಿನ ತಿರುಗಿಸಿದಾಗ ಏನ್ ಡಿಸೈನ್ ಕಾಣಾಗತ್ತದ ಅದೆಲ್ಲ ಏನಂದ್ರ ಆ ಕೊಳ್ಳಿಯ ಇರುವಿಕೆಯಿಂದ ತೋರಾಗತ್ತದ. ಇರುವಿಕೆಯನ್ನು ಅಲ್ಲಿಂದ ಕೈಗಡ ತಗೊಂಡು ತೋರಾಗತ್ತದ. The word is also like a pattern and appears with a borrowed experience. ಅದೇ ರೀತಿ ಈ ಜಗತ್ತು ಅನ್ನುವುದು ಏನದ ಆ ಕೊಳ್ಳೆಗಳಲ್ಲಿ ತೋರಿದ ಆಕೃತಿಯಂತೆ ಆ ಇರುವಿಕೆಯನ್ನ ಆತ್ಮನಿಂದ ಪಡೆದು ಈ ಜಗತ್ತು ಇದೆ, ಪರ್ವತ ಇದೆ, ನದಿ ಇದೆ, ವನ ಇದೆ, ಪ್ರಾಣಿಗಳು ಅಭಾವ ಇದ್ದಾವೆ, ಜನಸಂಖ್ಯೆ ಇದೆ, ಏನೇನು ಅದಾವ ಅಂತವಲ್ಲ. ಯಾರ್ದ ಇರುವಿಕೆ ಅನ್ನೋದು ಯಾರ್ದು ಕೈಗಡ ತಗೊಂಡು ತೋರಾಗತ್ತದ ಅಂದ್ರೆ ಅದು ಆತ್ಮನಿಂದ ಕೈಗಡ ತಗೊಂಡು ತೋರಾಗತ್ತದ. This is Alata Drishtanta, and since it is a unique example, the 4th chapter in which the example occurs is called Alata Shanti Prakaranam. ಇದು ಕೂಡ ಒಂದು ಆ ದ್ವೈತ ತತ್ವವನ್ನು ತಿಳಿಸ್ಲಿಕ್ಕೆ ಏನು ಅನೇಕತೆ ಅನ್ನೋದು ಏನದ ಅದು ಮಾಯಾ ಐತಿ. ಅದೇನು ಅನೇಕ ಆ ಇರುವಿಕೆ ಏನದ ಆ ಇರುವಿಕೆ ಕೈಗಡ ತಗೊಂಡು ತೋರಾಗತ್ತದ ಅಂತ ತಿಳಿಸ್ಲಿಕ್ಕೆ ಆ ಕೊಳ್ಳಿ ಉದಾಹರಣೆ ಒಂದು ಬಹಳ ಶ್ರೇಷ್ಠದ. ಒಂದು ಸ್ವಪ್ನದ ಉದಾಹರಣೆ ಅದು ಶ್ರೇಷ್ಠದ. ಈ ಅಧ್ಯಾಯದಲ್ಲಿ ಆ ಒಂದು ಸ್ವಪ್ನದ ಉದಾಹರಣೆಯನ್ನ ಎಲ್ಲಾ ಉಪನಿಷತ್ತುಗಳು ಹೇಳ್ತಾವ. ಈ ಅಲಾತ ಅನ್ನುವಂತ ಉದಾಹರಣೆಯನ್ನ ಈ ಮಾಂಡೂಕ್ಯ ಉಪನಿಷತ್ತಿನ ವಿಶೇಷವಾಗಿರುವುದರಿಂದ ಈ ಅಧ್ಯಾಯಕ್ಕೂ ಅದನ್ನೇ ಇಟ್ಟಿರುವುದರಿಂದ ಇವು ಎರಡು ಉದಾಹರಣೆಗಳ ಮೂಲಕ ಜಗತ್ತು ಇದೆ ಅನ್ನುವಂತ ಆ ಇರುವಿಕೆ ಏನದ ಅದು ಕೈಗಡ ತಗೊಂಡು ತೋರಿದ್ದ ಹೊರತು ಅದು ಸ್ವತಂತ್ರವಾದದ್ದು ಅಲ್ಲ ಅನ್ನುವಂತ ಮಾತನ್ನ ಹೇಳಾಕ ಈ ಅಧ್ಯಾಯಕ್ಕೆ ಅಲಾತ ಶಾಂತ ಪ್ರಕರಣ ಅಂತ ಹೆಸರಿಟ್ಟಾರೆ. This is the reconciliation of Veda Srishti Samanvaya from verse number 21 to 71. ಇದು ಏನ್ ಹೇಳಕತ್ತಾರ ಅಂದ್ರೆ ಸಮನ್ವಯ ಮಾಡಕತ್ತಾರ.
ಏನ್ರಿ ನಮಗ ಅನಿಸಿದ್ದಕ್ಕೂ ವೇದಕ್ಕೆ ಹೇಳುದಕ್ಕೂ ಏನ್ ಗ್ಯಾಪ್ ಐತಿ ಅದನ್ನ ತುಂಬಿ ಸಮ ಮಾಡಿ ಹೇಳುವುದಕ್ಕೆ ಏನಂತಾರ ಸಮನ್ವಯ. ಆ ವೇದಾಂತದ ಮಾತು ನಮ್ಮ ಬುದ್ಧಿ ಒಳಗೆ ಪ್ರವೇಶ ಆಗಿ ಈ ಸೃಷ್ಟಿ ಹುಟ್ಟಿಲ್ಲಪ್ಪ ತೋರೋದ್ ಮಾತ್ರ ಬಿಟ್ಟಿಲ್ಲಪ್ಪ ಅನ್ನುವಂತ ಮಾತು ಅದು ಈಗ ಅದು ನಮ್ಮ ಅನುಭವ ಆಗ್ಬೇಕು ಅನ್ನುವಷ್ಟು ಮಟ್ಟಿಗೆ ಕಾರಿಕೆಗಳನ್ನ ಬರೆದು ಎಷ್ಟು ಸುಮಾರು 52 ಕಾರಿಕೆಗಳ ಮೂಲಕ ಈ ವಿಷಯನ ಹೇಳ್ಕೊಂತ ಬಂದ. 71ನೇ ಕಾರಿಕೆ ಮತ ಬಂದಿ. ಇನ್ನ 72ರಿಂದ 80ನೇ ಕಾರಿಕೆವರೆಗೆ ಏನ್ ಹೇಳ್ತಾರಪ್ಪ ಅಂದ್ರ ಈ ಸಂಸಾರಕ್ಕೆ ಕಾರಣ ಏನು, ಜನನ ಮರಣ ರೂಪ ಸಂಸಾರ ಐತಲ್ಲ ಆ ಸಂಸಾರಕ್ಕೆ ಕಾರಣ ಏನು. ಸಂಸಾರಕ್ಕೆ ಕಾರಣ ಏನು ಅಂದ್ರೆ ನಾನು ಯಾರನ್ನು ಗೊತ್ತಿಲ್ಲ, ನಾನಲ್ಲದ ದೇಹದಲ್ಲಿ ನಾನು ಅಂತ ಭಾವ ಮಾಡಿ ಶರೀರ ಹುಟ್ಟಿದಾಗ ನಾ ಹುಟ್ಟಿದೆ, ಶರೀರ ಸತ್ತಾಗ ನಾ ಸತ್ತೆ, ಶರೀರಕ್ಕೆ ಜ್ವರ ಬಂದ ನನಗ ಜ್ವರ ಬಂತಂದೆ, ಶರೀರಕ್ಕೆ ನೆಗಡಿ ಆಗೈತಿ ನನಗ ನೆಗಡಿ ಆಗೈತೆ ಅಂದೆ. ಹಿಂಗಾಗೈತಿ ನಮ್ದು. ಆವಾಗ ಅಜ್ಞಾನವೇ ಕಾರಣ. ನಾವು ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ತಿಳಿದು ನಾನು ಯಾರು ಅಂತ ಗುರುತಿಸಿದಾಗ ಆ ನಾನುವಿಗೆ ಸಂಸಾರ ಇಲ್ಲವೇ ಇಲ್ಲ. ಆತ್ಮನ ಅಸಂಸಾರದ ಮಧ್ಯದಲ್ಲಿ ಶರೀರದ ಸಂಸಾರದ ವ್ಯಾಪಾರ ನಡೆದದ್ದು. ಅದು ಸತ್ಯ ಅದ, ಇದು ಮಿಥ್ಯ ಅದ. ಏನ್ರಿ ಸತ್ಯದ ಅಧಿಷ್ಠಾನದ ಮ್ಯಾಗ ಮಿಥ್ಯ ಕಲ್ಪಿತವಾಗಿ ತೋರಾಗತ್ತದ. ಇದು ಕಲ್ಪಿತದ. ಆ ಕಲ್ಪಿತ ಅನ್ನುವ ಖರೆ ಅಂತ ಕೂತೀವಿ ನೋಡ್ರಿ. ಏನ್ರಿ ಹಗ್ಗದ ಮೇಲೆ ಹಾವು ತೋರಿದಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂತೆ, ಮೋಟು ಮರದಲ್ಲಿ ಕಳ್ಳ ತೋರಿದಂತೆ ಇನ್ನೊಂದು ತೋರಾಗತ್ತದ. ಕಳ್ಳನೂ ಇಲ್ಲ ಏನ್ರಿ, ಕಪ್ಪೆ ಬೆಳ್ಳಿನೂ ಇಲ್ಲ, ಹಾವುನೂ ಇಲ್ಲ, ಜಗತ್ತು ಇಲ್ಲ. ಮತ್ತೇನದ ಬ್ರಹ್ಮ ಒಂದದ. ಯಾವಾಗ? ಯಾವಾಗಲೂ ನೀವು ನೋಡುವ ಹೊತ್ನಾಗ, ಜಗತ್ತನ್ನು ನೋಡುವ ಹೊತ್ನಾಗ ಬ್ರಹ್ಮ ಒಂದದ. ಅದನ್ನ ಹೇಳ್ತಾರೆ ಈಗ 72ನೇ ಕಾರಿಕೆಯಿಂದ 86ನೇ ಕಾರಿಕೆ ಒಳಗೆ ಸಂಸಾರಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ನಾರ್ಮಲಿ ಬಾಡಿ ಐಡೆಂಟಿಫಿಕೇಶನ್, ಶರೀರ ನಾನು ಅಂತ ತಿಳ್ಕೊಳ್ಳೋದು ಏನೈತಿ ಸಾಮಾನ್ಯವಾಗಿ ಇದಕ್ಕ ಅಜ್ಞಾನ ಅಂತ. ಇಗ್ನರೆನ್ಸ್ ಸೆನ್ಸ್ ಈಸ್ ಬೀಯಿಂಗ್ ಅ ಡೂವರ್ ಅಂಡ್ ಎಂಜಾಯರ್. ಮತ್ತೊಂದು ಏನಂದ್ರೆ ನಾನು ಕರ್ತಾ ಮತ್ತು ಭೋಗ್ತಾ ಇದ್ದೀನಿ, ನಾ ಮಾಡುವವ ನಾ ಉಣ್ಣುವವ. ಇದು ಕೂಡ ಅಜ್ಞಾನದ ವಿಷಯ. ನಾ ಉಣ್ಣವನಲ್ಲ, ನಾ ಅಕರ್ತಾ, ನಾ ಅಭೋಗ್ತಾ ಇದ್ದೀನಿ. ಆತ್ಮ ಅಕರ್ತಾದ, ಆತ್ಮ ಅಭೋಗ್ತಾದ. ಯಾಕೆ ಅಕರ್ತಾ ಅದರಿ ಆತ್ಮ? ಆತ್ಮ ಯಾಕೆ ಅಕರ್ತ ಅಂದ್ರ ಆತ್ಮನಲ್ಲಿ ಅವಯವಗಳಿಲ್ಲ, ಆದ್ರಿಂದ ಅಕರ್ತಾದ. ಆತ್ಮ ಅಭೋಕ್ತ ಯಾಕ್ರಿ? ಉಣ್ಣಾವ ಯಾಕಲ್ಲ? ಭೋಗಿಸ್ಕೊಂಡ್ರೆ ಶರೀರ ಬೇಕ್ರಿ ಪೂರ್, ಆತ್ಮನಿಗೆ ಶರೀರ ಇಲ್ಲ. ಭೋಗಕ್ಕೆ ಶರೀರ ಬೇಕು, ಶರೀರ ಇಲ್ಲ ಅವ್ನು ಅಶರೀರಿ. ವ್ಯಾಪಕ ಚೇತನ ಆಕಾಶದಂತ ಅದಾನವ, ಶರೀರ ಇಲ್ಲ. ಭೋಗ ಆಗ್ಬೇಕಂತ ಶರೀರ ಬೇಕು. ಮಾಡವಾಗಿದ್ರೆ ಉಣ್ಣಾವ್ ಹಾಕಿದ್ದ, ಮಾಡವ ಅಲ್ಲ. ಮಾಡವನಲ್ಲ, ಉಣ್ಣವನು ಅಲ್ಲ. ಮತ್ತೆ ಮಾಡವ ಉಣ್ಣಾವ ಅಂತ ನಮಗ ಭೋಗ ಮಾಡವ ಅಂತ ತಿಳ್ಕೊಂಡೇವಿ. ಖರೆ ಏನ್ರಿದು? ನಾನು ಕರ್ತ ಭೋಗ್ತಾ ಅಂತ ಅನ್ಸುದು ಖರೆ ಏನದು? ಇಲ್ಲ, ಅದು ಭ್ರಮ. ಯಾವಾಗ ಗೊತ್ತಾಯ್ತು? ಶಾಸ್ತ್ರ ಓದಿದ್ಮ್ಯಾಗ ಗೊತ್ತಾಯ್ತು. ಅದಕ್ಕಿಂತ ಮೊದಲ ಗೊತ್ತಾಗ್ಲಿಲ್ಲ. ಶಾಸ್ತ್ರ ಓದಿದ್ಮ್ಯಾಗೂ ಕೆಲವು ಮಂದಿಗೆ ಗೊತ್ತಾಗಿಲ್ಲ. ಅವಾಗ ಏನ್ ಮಾಡೋದು? ಶಾಸ್ತ್ರ ಸರಿಯಾಗಿ ಓದಿಲ್ಲ ಅಂತ ಅರ್ಥ, ಸರಿಯಾಗಿ ಅಭ್ಯಾಸ ಮಾಡಿಲ್ಲ. Here government cause, which is once you accept the origination of the world, you will have capable question of why this world and why this is suffering. ನೋಡ್ರಿ, ಜಗತ್ತು ಐತಿ ಅಂತ ಒಪ್ಪಿಕೊಂಡ್ರಂದ್ರ ಅನೇಕ ಪ್ರಶ್ನೆಗಳು ಹುಡ್ತಾವ. ಆ ಅನೇಕ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಯಾಕ ಅಂತ ಕೇಳ್ಕೊಂತ ಹೋದ್ರ ಅದಕ್ಕೆ ಉತ್ತರ ಇಲ್ಲ. ಯಾಕೆ ಉತ್ತರ ಇಲ್ಲ? ಸರಿಯಾದ ಪ್ರಶ್ನೆಗೆ ಉತ್ತರ ಸಿಗ್ತದ, ತಪ್ಪು ಪ್ರಶ್ನೆ ಇದ್ರ ಉತ್ತರ ಆಗಿ ಸಿಗ್ತದ. ಜಗತ್ತು ಐತಿ ಅಂತ ತಿಳ್ಕೊಂಡು ನೀವು ಪ್ರಶ್ನೆ ಬೇಕಾದ್ ಮಾಡ್ರಿ. ಯಾಕೆ ಇಷ್ಟು ತ್ರಾಸ ಕೊಟ್ಟಾನ ದೇವ್ರಿ? ಒಬ್ಬರಿಗೆ ಸುಖದಿಂದ ಇಟ್ಟಾನ, ಒಬ್ಬರಿಗೆ ದುಃಖದಿಂದ ಯಾಕೆ ಇಟ್ಟಾನ? ಆತ್ಮ ಸ್ವರೂಪ ಒಂದೇ ಇದ್ರೆ ಎಲ್ಲರಿಗೂ ಸುಖ ಇರ್ಬೇಕಾಗಿತ್ತು. ಇಫ್ ಕರ್ಮ ಇಸ್ ದ ರೀಸನ್, ವೈ ಡಸ್ ಭಗವಾನ್ ಮೇಕ್ ಅಸ್ ಟು ಡೂ ಸಚ್ ಕರ್ಮ? ಕರ್ಮಕ್ಕೆ ಕಾರಣ ಕರ್ಮ ರೀ, ಅವ ಮಾಡಿದ ಕರ್ಮ ಅಂತೇಳಿ. ಅಂತ ಕರ್ಮರ ಯಾಕೆ ಇಟ್ಟವ? ಇಡಬಾರ್ದಾಗಿತ್ತಲ್ಲ. ಪಟ್ಟಿ ಕಿಚ್ಚೈತೆ ಅವಾಗ.
ಅವ್ ಹೊಟ್ಟೆ ಕಿಚ್ಚದ ಅಂತೀರೇನು, ರಾಗ ದ್ವೇಷದ ಅಂತೀರೇನು? ನಮಗೈತಲ್ಲ, ನಮ್ ಬಾಜುದವ ಏನ್ರ ಚಲೋ ಮನೆ ಕಟ್ಸಿದ್ನಂದ್ರ ನಮಗ್ ಹೊಟ್ಟಿ ಉರಿ. ಬಾಜು ಮನಿ ಯಾವ ಕಾರ್ ತಗೊಂಡಂದ್ರ ನಾವ್ ಯಾವಾಗ ಕಾರ್ ತಗೊಂಡೇವಿ. ಬಾಜು ಮನಿ ಯಾವ ಮಗನ್ ಮದ್ವಿ ಮಾಡಿದ್ನಂದ್ರ ನಾವ್ ಯಾವಾಗ ಮದ್ವಿ ಮಾಡೇವಿ. ಹಂಗೇನ್ರ ಹೊಟ್ಟೆ ಕಿಚ್ಚ ಐತೇನ್ರಿ ಪರಮಾತ್ಮ? Why does Bhagavan make us to do such a karma? After all, Bhagavan is omnipotent and omniscient. ಸರ್ವಜ್ಞ ಅದಾನವ, ಎಲ್ಲಾ ತಿಳಿದೈತಿಲ್ಲ ಅವಂಗೆ. ಎಲ್ಲಾ ಕಡೆ ಅದಾನ, ಎಲ್ಲಾನು ತಿಳಿದ, ಸರ್ವಜ್ಞನೂ ಅದಾನ. ಅಷ್ಟ ಅಲ್ಲ, ಎಲ್ಲಾ ಕಡೆನೂ ಅದಾನವ, ಮತ್ತೆಲ್ಲಾ ಕಾಣ್ತೈತ ಅವಾಗ. ವೈ ಆರ್ ಡೆಫಿಷಿಯನ್ಸೀಸ್ ಇನ್ ದಿಸ್ ವರ್ಲ್ಡ್? ಜಗತ್ತನ್ನ ಯಾಕ ಕೊರತೆ ಇಟ್ಟವ? ಬಡತನ ಯಾಕಿಟ್ಟ? ಎಲ್ಲರೂ ಶ್ರೀಮಂತರ ಮಾಡ್ಬೇಕಾಗಿತ್ತು. ಹೊಟ್ಟಿ ಯಾಕೆ ಕೊಟ್ಟರಿ? ಮನೆ ಹೋಲಿ ಬೇಡ, ಉಳಿದ್ ಬೇಡ, ಇದಕ್ಕೇನು ಹೊಟ್ಟಿ ಯಾಕೆ ಕೊಟ್ಟ? ಹೊಟ್ಟಿ ಕೊಡಬಾರ್ದಾಗಿತ್ತು. ಹೊಟ್ಟಿ ಇದ್ದಿದ್ದಕ್ಕೆಲ್ಲ ಇಷ್ಟು ಕೆಲಸ ನಮ್ ಕಷ್ಟ ಆಗಿದ್ದು. ಹೊಟ್ಟಿ ಯಾಕೆ ಕೊಟ್ಟ? ಇಫ್ ಹಿ ಈಸ್ ಕಂಪ್ಯಾಷನೇಟ್, ಹೌ ಕಮ್ ಹಿ ಈಸ್ ಸೈಲೆಂಟ್ಲಿ ಸೀಯಿಂಗ್ ದ ಸಫರಿಂಗ್ ಆಫ್ ಹಿಸ್ ಓನ್ ಡೆವೋಟೀಸ್? ನೋಡ್ರಿ, ಅವಾಗ ದಯಾ ಐತಿ ಅಂದ್ರೆ ದಯಾಮಯ ಅದ ಅಂತಿರಲ್ಲ ನೀವು, ಕರುಣಾಮಯ ಅಂತೀರಿ, ದಯಾಮಯ ಅಂತೀರಿ. ಮತ್ತೆ ಇದನ್ನೆಲ್ಲ ನೋಡುವಂತ ನಾವು ಕರುಣ ಐತಂತೀರಿ ದೇವ್ರಿಗೆ. ಈಶ್ವರಪ್ಪ ಎಷ್ಟು ಮಂದಿಗೆ ಎಷ್ಟು ತ್ರಾಸ ಕೊಟ್ಟಿಲ್ರಿ? ಇರಾನ್ದಾಗ ಯುದ್ಧ ಆಗತೈತಿ, ಎಷ್ಟು ಮಂದಿ ಬಡತನ ಅದಾರ, ಎಷ್ಟು ಮಂದಿ ಕೊಳಚೆ ಪ್ರದೇಶದಾಗ ಅದಾರ, 2 ಹೊತ್ತು ಊಟಕ್ಕೆ ಒದ್ದಾಡಕತ್ತಾರ. ಮತ್ತೆ ಯಾಕೆ ಹಿಂಗ್ ತ್ರಾಸ ಕೊಟ್ಟ? ಅದನ್ನ ನೋಡಿ ನಮಗ್ ಆನಂದ ಆಕತ್ತೇನೆ. ಅವಾಗ ನಿದ್ದೆ ಮಾಡ್ತಿರ್ತಾನ್ರಿ ಅವ. ನಿದ್ದೆ ಮಾಡ್ತಿರ್ತಾನೆ ಅವ. ನನಗ ಯಾಕೆ ಎಷ್ಟು ತ್ರಾಸ ಅಂತೀವಿ ಮತ್ತೊಮ್ಮೆ. ಅಲ್ರಿ, ಜಗತ್ನಾಗ ಎಲ್ಲರೂ ನಮ್ಮ ಮನಿ ಎದುರು ನಾವ್ ಎಷ್ಟು ಸುಖದಿಂದ ನನಗ ತ್ರಾಸ ಕೊಡಾಕತ್ತಲ್ಲ ಅಂತೀವಿ. ಇದೊಂದು ಅನುಭವ ಐತಿ ಅನ್ ನೋಡ್ರಿ ನಿಮಗ. ನಮ್ಮ ಮನಿ ಮುಂದೆ ನಾವು ಎಷ್ಟು ಚಲೋ ಅದನ, ನಮ್ಗೆ ಎಷ್ಟು ತ್ರಾಸ ಇಟ್ಟನಪ್ಪ ದೇವ್ರು ಅಂತ ಅನಸತ್ತೆ ನಿಮಗ? ನಿಮ್ಗೆ ಹಂಗ ಅನ್ಸೋದಿಲ್ಲ? ಅವ ಅಂತಿರ್ತಾನ ನಮ್ಮ ಎದುರು ನಾವು ಎಷ್ಟು ಚಲೋ ಅದಾನ, ನಮ್ಗೆ ಎಷ್ಟು ತ್ರಾಸ ಅಂತ ಅವ ಅಂತಿರ್ತಾನ. ಅವ್ನ್ ಹೋಗಿ ಕೇಳ್ರಿ ನೀವು, ಗೆಳತನ ಮಾಡ್ರಿ. ನಮ್ಮ ಮನಿ ಮುಂದೆ ಅವ ಬಾಳ ಸುಖದಿಂದ ಅದಾನ್ರಿ ಅಂತ. ಇವ ಅಂತಾನ ಅವ ಸುಖದಿಂದ ಅದಾನ್ರಿ. ಯಾಕೆ ಹಿಂಗ ಅಂತಾರ್ರಿ ಇವ್ರು? ಯಾರು ಹೇಳ್ತಿರಲ್ಲ? ಇವ್ರಿಗೆ ಸುಖ ಎಲ್ಲಿ ಕಾಣಾಕತ್ತೈತಿ? ದೇಹವೇ ನಾನು ಅಂತ ತಿಳ್ಕೊಂಡ್ ಕೂತಾನೆ. ದೇಹವೇ ನಾನಲ್ರಿ, ಜನರಲ್ ಮಾತು ಹೇಳತ್ತೀನಿ ನಾ. ಈಗ ಸಹನಾ ಅವ್ರ ಮನಿ ಇನ್ನೊಬ್ಬಕಿ ಕಲ್ಪನಾ ಅದ ಅಂತ ತಿಳ್ಕೊಡ್ರಿ. ಆಕಿ ಕಲ್ಪನಾ ಹೋಗಿ ಕೇಳ್ರಿ, ಸಹನಾ ಅವ್ರ ಹೆಂಗ್ ಅದಾರಿ ಅಂದ್ರೆ, ಅವ್ರೇನ್ ಬಿಡ್ರಿ ಆರಾಮ್ ಅದಾರ, ಯಜಮಾನ್ರ ಡಾಕ್ಟರ್ ಅದಾರ, ಆರಾಮ ಶಾಸ್ತ್ರ ಕೇಳ್ತಾರ, ಮಕ್ಳೆಲ್ಲ ಮಾತು ಕೇಳೋಂಗ ಅದಾವ, ಆರಾಮ್ ಅದಾರ್ರಿ ಅಂತ. ಸಹನಾ ಹೋಗಿ ಕೇಳ್ರಿ ನೀವು. ಆ ಕಲ್ಪನಾ ಆರಾಮ್ ಅದಾರ್ರಿ, ನಮ್ಗೇನ್ ಆರಾಮು? ಸಾಹೇಬ್ರು ಹೋಗ್ಬೇಕಾದ್ರೆ ಅಡ್ಗಿ ಮಾಡಬೇಕು, ಇದು ಮಾಡ್ಬೇಕು, ಅದ್ರಾಗ ಗ್ಯಾಸ್ ಸಿಗುವಲು, ಅದು ತ್ರಾಸ, ಇದು ತ್ರಾಸ ಹೇಳ್ತೀರಿ ಇಲ್ ನೀವು? ಹೇಳ್ತೀವ್ರಿ. ಸುಖದಿಂದ ಅದಾರ, ನಾನ್ ಯಾಕೆ ಸುಖದಿಂದಿಲ್ಲ ಅಂತ ಪ್ರಶ್ನೆ ಬರ್ತೈತೆ ಅಲ್ಲೋ? ಬರ್ತದ. ನೀವು ಎಷ್ಟೋ ಸುಖದಿಂದ ಇದ್ರು ಕೂಡ ಇದೊಂದ್ ಎಳ್ಳರ ಅಳಕ್ ಇದ್ದೇ ಇರ್ತದ. ಯಾಕ ನನ್ಗ ಯಾಕೆ ಇಷ್ಟ ತ್ರಾಸಪ್ಪ? ನಾ ಏನ್ ಮಾಡೀನಿ? ಯಾರಿಗೆ ಅನ್ಯಾಯ ಮಾಡೀನಿ? ನಾ ಎಲ್ಲ ಧರ್ಮದಿಂದ ನಡೆಯಾಕತ್ತೇನಿ, ಯಾರಿಗೂ ಏನು ಆಗ್ಬಾರ್ದು ಅನ್ನೋದು ದಯಾಮಯ ದೃಷ್ಟಿಯಿಂದ ಅದೇನಿ, ದಾನ ಧರ್ಮ ಮಾಡ್ತೇನೆ, ಶಾಸ್ತ್ರ ಓದ್ತೀನಿ, ನನಗ ಯಾಕೆ ಇಷ್ಟ ತ್ರಾಸು? ಹಿಂಗೆಲ್ಲಾ ಪ್ರಶ್ನೆಗಳು ಹುಟ್ಟಾವ ಅಂತಾರ ಅವ್ರು. ವೈ ಮೀ ಓನ್ಲಿ? ಸಿಂಡ್ರೋಮ್ ಈ ಸಂಸಾರ. ಯಾಕಂದ್ರೆ ಇದು ಸಂಸಾರ ಅಂತಾರೆ. ನಮಗೆ ಸುಖ ಹೊರಗ್ ಕಾಣ್ತೈತ್ರಿ, ಒಳಗ್ ಕಾಣುದಿಲ್ಲ ನಮಗ. ಅವ ಎದುರಿಗೆ ಇದ್ದಾವ ಸುಖದಿಂದ ಅದಾನ, ನಾವು ದುಃಖದಾಗ ಅದೇವಿ ಅನಿಸ್ತದ ನಮಗ್. ದ ಕ್ವಶನ್ ವಿಲ್ ನೆವರ್ ಗೋ ಅವೇ ಆಸ್ ಲಾಂಗ್ ಆಸ್ ಯು ಎಕ್ಸೆಪ್ಟ್ ದ ಒರಿಜಿನೇಷನ್ ಆಫ್ ದ ವರ್ಲ್ಡ್. ಈ ಪ್ರಶ್ನೆ ಎಲ್ಲಿ ಮಟ್ಟ ಹೋಗುದಿಲ್ಲ ಅಂದ್ರ, ಸೃಷ್ಟಿ ಆಗಿಲ್ಲ ಅಂತ ನೀವು ತಿಳ್ಕೊಂಡ್ ಮಟನು ಹೋಗುದಿಲ್ಲ. ಇದು ಹೊರಗ್ ಒಂದ್ ಐತಿ ಅನ್ನೋದಕ್ಕೆ ನೀವು ಎಲ್ಲಿ ಮಠ ದ್ವಿತೀಯಾತ್ ವೈ ಭಯಂ ಭವತಿ, ಇನ್ನೊಂದು ಹೊರಗ್ ವಸ್ತು ಅದ ಅಂದಾಗ ಚಾಲು ಅಲ್ಲಿ ನಿಮಗೆ ಸುಖ ಆಗುದಿಲ್ಲ. ಏನು ಇಲ್ಲ ಹೊರಗೆ ನೀನ್ ಒಬ್ಬನ ಇರವ, ನೀನ್ ಒಬ್ಬಕ್ಕೆ ಇರೋಕೆಮ್ಮ ಆತ್ಮ ಸ್ವರೂಪದಿಂದ. ಅದು ಅವ ಅನ್ನೋದಾಗ್ಲಿ ಅವಳ ಅನ್ನೋದಾಗ್ಲಿ ಅದು ಇಲ್ಲ. ಅಲ್ಲಿ ಪುಲ್ಲಿಂಗನೂ ಇಲ್ಲ, ಸ್ತ್ರೀಲಿಂಗನೂ ಇಲ್ಲ. ಅದು ಒಂದ ತತ್ವ ಅದ, ಅದ ಚೇತನ ತತ್ವ, ಮತ್ತೊಂದು ಇಲ್ಲವೇ ಇಲ್ಲ. ದ ಒರಿಜಿನೇಷನ್ ಮೀನ್ಸ್ ಕಾರ್ಯಂ, ದ ಕಾರಣಂ ಹಂಟಿಂಗ್ ಫಾಲೋ. ನೀವು ಸೃಷ್ಟಿ ಅಂದ್ರಿ, ಉತ್ಪತ್ತಿ ಅಂದ್ರೆ ಕಾರ್ಯಕಾರಣ ಚಾಲು ಆಗ್ತದ. ನೋಡಪ್ಪ, ದ ಕಾಲ್ಸ್ ದಿಸ್ ಹೇತು ಫಲ ಆವೇಶ ಅಂದ್ರೆ ಹೇಳ್ಯಾರ ನೋಡ್ರಿ. ಹೇತು ಫಲ ಆವೇಶ ಅಂತ ಹೇಳ್ಯಾರ ನೋಡ್ರಿ. ಆಬ್ಸೆಷನ್ ವಿತ್ ದ ಕ್ವಶನ್ ವೈ, ಯಾಕ, ನನಗ ಯಾಕ ವೈ ದಿಸ್ ಸಂಸಾರ. ಇಟ್ ಈಸ್ ಆಸ್ಕಿಂಗ್ ಮೀ ವೈ, ಯಾಕ, ನನಗ ಯಾಕ ಅನ್ನೋದು ಏನೈತಲ್ಲ, ಇದ ಸಂಸಾರ. ಮೋಕ್ಷ ಈಸ್
ಸ್ಟಾಪ್ ಆಸ್ಕಿಂಗ್ ವೈ. ಮೋಕ್ಷ ಅಂದ್ರೆ ಏನ್ರಿ? ನನಗ ಯಾಕೆ ಅನ್ನೋದು ಕೇಳೋದು ಬಿಡ್ಬೇಕು ನೀವು. ಅವಾಗ ಅದು ಮೋಕ್ಷ ಸ್ವರೂಪ ಆಯ್ತು. ನನಗ ಯಾಕಿದು, ನನಗ ಯಾಕೆ ತ್ರಾಸ ಕೊಟ್ಟ ದೇವ್ರು ಅಂತೇವಿ ನೋಡ್ರಿ. ಯಾವಾಗಾರ ತ್ರಾಸ ಬಂದಾಗ ಅಂತೇವಿ, ನನಗ ಯಾಕೆ ತ್ರಾಸ ಕೊಟ್ಟ ದೇವ್ರು ಅಂತೇವಲ್ಲ, ಅದು ಹೋಗು ಮಠ ನಮ್ಗ ಮೋಕ್ಷ ಸ್ವರೂಪ ಗೊತ್ತಾಗೋದಿಲ್ಲ. ದೆನ್ ವಾಟ್ ಈಸ್ ಇಟ್ ಆಲ್ ದಟ್? ಇಟ್ ಇಸ್ ಓನ್ಲಿ ಅಪಿಯರೆನ್ಸ್. ಅಂದ್ರೆ ಏನಿದು? ತೋರಿಕೆ. ಗೋ ಥ್ರೂ ಲೈಫ್ ವಿತೌಟ್ ಆಸ್ಕಿಂಗ್ ಟೂ ಮೆನಿ ವೈಸ್. ಜೀವನವನ್ನ ಸಾಗಿಸ್ರಿ, ಯಾಕ ಅಂತ ಕೇಳಕ್ ಹೋಗ್ಬೇಡ. ಕೇಳ್ಕೊಂತ ಕುಂತ್ರಿ, ಉತ್ತರ ಇಲ್ಲ ಅವು. ಯಾಕ? ನಿಮ್ ಪ್ರಶ್ನೆ ಸರಿ ಇಲ್ಲ. ಅಜ್ಞಾನ ಕಳ್ಕೊಡ್ರಿ, ಆಮೇಲೆ ವಿಚಾರ ಮಾಡಿ. ಸಂಸಾರ ಈಸ್ ಆಬ್ಸೆಷನ್ ವಿತ್ ಕಾಸ್ ಹಂಟಿಂಗ್. ಯಾವಾಗಲೂ ಸಂಸಾರದಾಗ ಕಾರ್ಯ ಕಾರಣ ಇದು ಬಿಡುದಿಲ್ಲ. At the superficial level, we can find a cause effect. At the deeper level, cause is not easy to find. ಮೇಲ್ಮಟ್ಟಕ್ಕೆ ನೋಡಿದಾಗ ಕಾರ್ಯಕಾರಣ ಸಿಗ್ತದ, ಆದ್ರೆ ಆಳಕ್ಕೆ ಹೋದಾಗ ಯಾವ್ದು ಕಾರಣ ಯಾವ್ದು ಕಾರ್ಯ ಹೇಳಕ್ ಬರೋದಿಲ್ಲ. ಯಾಕೆ? ಎರಡು ಇಲ್ಲೇ ಇಲ್ಲ. ಎರಡಿದ್ರ ಕಾರ್ಯಕಾರಣ ಹೇಳ್ಬೋದು, ಎರಡಿಲ್ಲ, ಎರಡು ತೋರ್ತದ. ಕ್ವಾಂಟಮ್ ಮೆಕ್ಯಾನಿಸಮ್ at the micro level, cosmology at the macro level, and biology at the conscious or life level are not able to find causes ಅಂತಾರವ್ರು. ಇದು MSc ಫಿಸಿಕ್ಸ್ ಮಾಡಿದವ್ರಿಗೆ ಗೊತ್ತಾಗ್ತದೆ. ಕ್ವಾಂಟಮ್ ಫಿಸಿಕ್ಸ್ ಅಂತ ಬರ್ತದೆ. ಕ್ವಾಂಟಮ್ ಮಟ್ಟಕ್ಕೆ ನೀವು ಹೋಗಿ ವಿಚಾರ ಮಾಡಿದ್ರಿ ಅಂದ್ರ, ಅಥವಾ ಕಾಸ್ಮಾಲಜಿ ಅಂತಂದ್ರೆ ಈ ಕಾಸ್ಮಿಕ್ ಥಿಯರಿ ಅಂತ ಬರ್ತದೆ. ಅಂದ್ರೆ ಏನು? ಆಕಾಶ ಕಾಯಗಳ ಬಗ್ಗೆ ಅಭ್ಯಾಸ ಮಾಡುವಂತ ಆ ಮಟ್ಟಕ್ಕರ ಹೋಗ್ರಿ. ಅಥವಾ ಸೂಕ್ಷ್ಮ ಲೆವೆಲ್ ಬಯಾಲಜಿ ಮಟ್ಟಕ್ಕೆ, ಮೈಕ್ರೋಸ್ಕೋಪ್ ಮಟ್ಟಕ್ಕೆಲ್ಲ ಹೋದ್ರಿ ಅಂದ್ರ ಅಲ್ಲಿ ನಿಮಗೆ ಕಾರ್ಯಕಾರಣ ಅಂತ ಎರಡು ಇಲ್ಲ ಅಂತಾರ. ಅಂದ್ರೆ ಈ ಸ್ಥೂಲ ರೂಪದಿಂದ ತೋರ್ತದ, ಸೂಕ್ಷ್ಮವಾಗಿ ನೋಡಿದಾಗ ಕಾರ್ಯಕಾರಣವಾದ ಇಲ್ಲವೇ ಇಲ್ಲ. ಇದರ ಅರ್ಥ ಇಷ್ಟೇ. ಅಂದ್ರೆ ಏನು? ರಫ್ ಬುದ್ಧಿಗೆ ಕಾರ್ಯಕಾರಣವಾದ ತೋರ್ತದ. ಸೂಕ್ಷ್ಮ ಬುದ್ಧಿ ಮಾಡ್ಕೊಂಡ್ರೆ ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ, ಎರಡು ಅನ್ನೋದು ಇಲ್ಲ. ಒಂದ ಅದ. ಆ ಒಂದರಲ್ಲಿ ಕಾರ್ಯಕಾರಣವನ್ನು ಹೇಳಕ್ ಮುಂದೆ ಹೇಳ್ತಾರ. 4ನೇ ಭಾಗ, ಅನಾಲಿಸಿಸ್ ಆಫ್ ದ 3 ಸ್ಟೇಟ್ಸ್ ಆಫ್ ಎಕ್ಸ್ಪೀರಿಯನ್ಸ್. 87ರಿಂದ 89ರವರೆಗೆ 3 ಅವಸ್ಥೆಗಳ ವಿಶ್ಲೇಷಣೆ ಮಾಡ್ತಾರೆ. ಒಂದು ಮಾತು ತಿಳ್ಕೊಡ್ರಿ, ಯಾವ ವೇದಾಂತ ಪ್ರಕ್ರಿಯೆಗೊಳಗ ಅವಸ್ಥಾತ್ರಯ ವಿವೇಕ ಇಲ್ಲ, ಅದಕ್ಕೆ ಶಾಸ್ತ್ರನ ಅನ್ನಕ್ ಹೋಗ್ಬೇಡ್ರಿ. ಅವಸ್ಥಾತ್ರಯ ಇರೋದಲ್ಲ, ಶಾಸ್ತ್ರದಲ್ಲಿ ಒಂದು ಹಿರಿಮೆ ಇದೆ. 3 ಅವಸ್ಥೆಗಳನ್ನು ವಿಚಾರ ಮಾಡಿದ್ರೆ ನಮ್ಮ ಸ್ವರೂಪ ಪಕ್ಕಾ ಗೊತ್ತಾಗ್ತದೆ. ಆದ್ದರಿಂದ ಅವಸ್ಥಾತ್ರಯ ವಿವೇಕವನ್ನು ಹೇಳ್ತಾರೆ. ಈಗ ಅವಸ್ಥಾತ್ರಯ ವಿವೇಕ ಈಸ್ ಸಮ್ಮರೈಸ್ಡ್ ಫ್ರಮ್ 87 to 89, just to remind as the Mandukya Upanishad on which the Karika is based. 87ರಿಂದ 89ನೇ ಕಾರಿಕೆ ಒಳಗ ಗೌಡಪಾದಾಚಾರ್ಯರು ಅವಸ್ಥಾತ್ರಯದ ವಿವೇಕದಿಂದ ಮಾಡಿಸ್ತಾರೆ. ಬಾಳ ಆಯ್ತು ಬಿಡ್ರಿ ಅದ. ನಾಳೆ ಹೇಳುವಂತ್ರಿ ಅದನ್ನ. ನಾಳೆ ಹಾಕೈತಿ ಪೂರ. ಆಯ್ತಾಯ್ತು. ಈ ಭಾಗದಿಂದ ಇನ್ನೂ ಅಷ್ಟದ ಸಮ್ಮರಿ. ಇದನ್ನ ನಾಳೆ ಮತ್ತೆ ನೋಡೋ. ನನ್ನ ಒಳಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ. ಇನ್ನೆಲ್ಲಿ ಭವ ಬಂಧವು ಸದ್ಗುರುನಾಥ, ಇನ್ನೆಲ್ಲಿ ಭವ ಬಂಧವು ನಿನ್ನ ಪಾದಾಂಬುಜವ ನಂಬಿದ, ಇನ್ನೆಲ್ಲಿ ಭವ ಬಂಧವು ಪುಷಿತನು ನೆಚ್ಚಿದ್ದೇನೋ ಸಂಸಾರದ ಗಸನಿಗೆ ಸಿಲುಕಿದ್ದೇನೋ ಪುಷಿತನು ನೆಚ್ಚಿದ್ದೇನೋ ಸಂಸಾರದ ಗಸನಿಗೆ ಸಿಲುಕಿದ್ದೇನೋ ಅಸಮತೇಜನೆ ದಯಾರಸದಿಂ ಬೋಧಿಸಲು ವ್ಯಸನ ಬಳಿದು ಪರವಶವಾಗಿ ನಿಂದಮಗೆ ಇನ್ನೆಲ್ಲಿ ಭವ ಬಂಧವೋ ಮೂರು ತನು ಮೂರವಸ್ಥೆ ಮೂರು ಗುಣಗಳಿಗೆ ಸೇರಿದ ದೇವರನೋ ಬೇರಾಗಿ ಬೆಳಗುವ ತೋರದೊಡಗದ ತತ್ವ ತಾನೆಂದು ತಿಳಿದವಗೆ ಇನ್ನೆಲ್ಲಿ ಭವ ಬಂಧವೋ
ಬದ್ಧ ಮುಕ್ತನೋ ನಾನಲ್ಲ, ಸಾಧಕನಲ್ಲ, ವಿದ್ಯೆಯು ನಾನಲ್ಲ. ಇದ್ದಂತಿರುತ್ತಿಯ ನಿಜ ಶುದ್ಧಾತ್ಮನಾನೆಂದು, ಇದ್ದಂತಿರುವ ನಿಜ ಶುದ್ಧಾತ್ಮನಾನೆಂದು, ಬುದ್ಧಿದವಳರಿದವರ ಗುದ್ದಾಟ ಬಿಟ್ಟಮಗೆ ಇನ್ನೆಲ್ಲಿ ಭವ ಬಂದವೋ. ಆನು ನೀನೆಂಬುದಿಲ್ಲ ನಿಜದೋಳು ಭ್ರಾಂತಿನ ಸಂಸಾರವಿಲ್ಲ. ಮಾನಮೆ ಯಾದಿಗಳೇನು ತೋರದೆ ಚಿತ್ವೆ ನಾನೆಂದ ನಿಜದರಿವು ನಾನೆಂದು ತಿಳಿದವಗೆ ಇನ್ನೆಲ್ಲಿ ಭವ ಬಂದವೋ, ಇನ್ನೆಲ್ಲಿ ಭವ ಬಂದವೋ. ಚೆನ್ನಾಗಿ ನಂಬಿದ ಇನ್ನೆಲ್ಲಿ ಭವ ಬಂದವೋ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತಿಪತಿ ಶಿವರ ಮಹಾದೇವ. श्रीमद जगद्गुरु सिद्धारूढ़ स्वामी महाराज की जय। श्रीमद जगद्गुरु गुरुनाथ आरूढ़ स्वामी महाराज की जय। सकल साधु संत महाराज की जय। गुरुदेव गुरु समर्थ।